Jai Hind, welcome to Classic Education YouTube channel. I am Mahesh Pundibish, a faculty member for banking aspirants. So, as you all know, that IBPS PO and SBI PO notifications are out. ಸೊ ಅದ್ರ ಬಗ್ಗೆನೂ ನಾವು ಇವತ್ತು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಕ್ ಬಂದೇವ್ರಿ. ಓಕೆ, ಸೊ ಯಾವ ರೀತಿ ಎಕ್ಸಾಮ್ ಇರ್ತೈತಿ, ಯಾವ ರೀತಿ ನಾವು ಪ್ರಿಲಿಮ್ಸ್ನ ಎಕ್ಸಾಮ್ನ ಬರಿಬೇಕು, ಯಾವ ರೀತಿ ನಾವು ಪ್ರಿಪರೇಷನ್ನ ಮಾಡಬೇಕು, ಸೊ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ್ರಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಬಂದಿರೋ ನೋಟಿಫಿಕೇಶನ್ ಐತ್ರಿ. ಸೊ ಇದು IBPS PO ನೋಟಿಫಿಕೇಶನ್ ಐತ್ರಿ. ಸೊ ಇಲ್ಲಿ ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಓಕೆ, ಈಗ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಆಗಕ್ಕೆ ಸ್ಟಾರ್ಟ್ ಆಗಿದಾವ್ರಿ. ಓಕೆ, ಸೊ ಯಾರ್ಯಾರು ಅಪ್ಲಿಕೇಶನ್ ಫಾರ್ಮ್ಸ್ನ ಹಾಕಿದಿರಿ, ಓಕೆ, ಸೊ ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನೈತೆ ನೋಡ್ರಿ, ಆಲ್ಮೋಸ್ಟ್ ಆಗಸ್ಟ್ ಮಂತ್ ಒಳಗೆ ಇರ್ತೈತ್ರಿ. ಓಕೆ, ಆಗಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ನಿಮಗೆಲ್ಲ ಗೊತ್ತೈತ್ರಿ. ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಒಳಗಡೆ, ಓಕೆ, ಸೊ ನಾವು ಭಾಳ ಕಡಿಮೆ ಟೈಮ್ ಒಳಗಡೆ ಕ್ವಶನ್ಸ್ನ ಸಾಲ್ವ್ ಮಾಡ್ಬೇಕು. ಅಂದ್ರೆ 35 ಕ್ವಶನ್ಸ್ನ ನಾವು 20 ಮಿನಿಟ್ಸ್ ಒಳಗೆ ಸಾಲ್ವ್ ಮಾಡ್ಬೇಕು. ಯೂಶಲಿ 1 ಅವರ್ದ ಎಕ್ಸಾಮ್ ಇರ್ತೈತ್ರಿ. 20 ಮಿನಿಟ್ಸ್. ಸೊ ಮ್ಯಾಥ್ಸಿಗೆ ನಿಮಗೆ 20 ಮಿನಿಟ್ಸ್ ಇರ್ತೈತ್ರಿ, ರೀಸನಿಂಗಿಗೆ 20 ಮಿನಿಟ್ಸ್ ಇರ್ತೈತ್ರಿ, ಮತ್ತು ಇಂಗ್ಲೀಷಿಗೆ 20 ಮಿನಿಟ್ಸ್ ಇರ್ತೈತ್ರಿ. ಓಕೆ, ಸೊ ಇನ್ ಬಿಟ್ವೀನ್ ಯಾವುದೇ ರೀತಿ ಬ್ರೇಕ್ ಇರಂಗಿಲ್ರಿ. ಸೊ ಒಂದು 20 ಮಿನಿಟ್ಸ್ ಸೆಕ್ಷನ್ ಮುಗಿದ ತಕ್ಷಣ ಇನ್ನೊಂದು ಸೆಕ್ಷನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಿಬಿಡ್ತೈತಿ. ಓಕೆ, ಸೊ ಅಂದ್ರೆ 20 ಮಿನಿಟ್ಸ್ ಒಳಗಡೆ ನಾವು 35 ಕ್ವಶನ್ಸ್ನ ಸಾಲ್ವ್ ಮಾಡ್ಬೇಕ್ರಿ. Okay, but one thing you all have to understand that it is not compulsory that you need to solve all 35 questions. ಎಲ್ಲ 35 ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತ ಏನಿಲ್ಲ. ಓಕೆ, ಸೊ ಆ 35 ಕ್ವಶನ್ಸ್ ಒಳಗಡೆ ನೀವು ಯಾವ ಕ್ವಶನ್ಸ್ನ ಬಿಡಬೇಕು, ಯಾವ ಕ್ವಶನ್ನ ಸಾಲ್ವ್ ಮಾಡ್ಬೇಕು, ಇದು ಡಿಸಿಷನ್ನ ನೀವು ಆ 20 ಮಿನಿಟ್ಸ್ ಒಳಗೆ ಮಾಡ್ಬೇಕ್ರಿ. ಓಕೆ, ಸೊ ಈಗ ನಾನು ಹೇಳುದಾದ್ರೆ ಇದು ಭಾಳ ಸಲ ನಾನು ನಿಮಗೆ ಹೇಳಿರ್ತೀನಿ ರೀ. ಓಕೆ, ಸೊ ಒಂದು ನಿಮಗೆ ಸಿಂಪ್ಲಿಫಿಕೇಶನ್. ಓಕೆ, ಸಿಂಪ್ಲಿಫಿಕೇಶನ್ದಾಗ ನಿಮಗೆ 10 ಕ್ವಶನ್ಸ್ ಇರ್ತಾವೆ, ಹೌದಾ? ಸೊ 10 ಕ್ವಶನ್ಸ್ನ ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವ್ರಿ. ಸೊ ಅದನ್ನ ನೀವು ಸಾಲ್ವ್ ಮಾಡ್ರಿ. ಓಕೆ, ಅದ್ರ ನೆಕ್ಸ್ಟ್ ನಿಮ್ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಓಕೆ, ಇದ್ರ ಮೇಲೂ ನಿಮ್ಗೆ 5 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಮೇಲೆ ನಿಮಗೊಂದು 5 ಕ್ವಶನ್ಸ್ನ ಅವ್ರು ಕೇಳಿರ್ತಾರೆ. ಓಕೆ, ಒಂದು ನಂಬರ್ ಸಿರೀಸ್ ಇಲ್ಲ ರಾಂಗ್ ನಂಬರ್ ಸಿರೀಸ್ನ ಒಂದು 5 ಕ್ವಶನ್ಸ್ನ ಅವ್ರು ಕೇಳಿರ್ತಾರೆ. ಸೊ ಕೆಲವೊಂದ್ಸಲ ಏನಾಕೈತ್ರಿ, ನಿಮ್ಗೆ ಈ ಎರಡೂತ್ರೊಳಗೆ ಒಂದು ಯಾವ್ದಾದ್ರು ಕೇಳಿರ್ತಾರೆ. ಅಂದ್ರೆ ಒಂದು 5 ಕ್ವಶನ್ಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಒಂದ್ ಸೆಟ್ ಕೇಳ್ತಾರ್ರಿ, ಅಥವಾ ರಾಂಗ್ ನಂಬರ್ ಸೀರೀಸ್ ಇಲ್ಲ ನಂಬರ್ ಸೀರೀಸ್, ಈ ಎರಡೂತ್ರೊಳಗೆ ಒಂದ್ ಅವ್ರು ಕೇಳ್ತಾರೆ. ಅಂಡ್ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಮ್ಯಾಗ ನಿಮ್ಗೊಂದು ಕ್ವಶನ್ ಇರ್ತೈತ್ರಿ. ಡಾಟಾ ಇಂಟರ್ಪ್ರಿಟೇಷನ್ದಾಗ ಒಂದು ಕ್ವಶನ್ ಇರ್ತೈತ್ರಿ, ಅದಕ್ಕೆ 5 ಸಬ್ ಕ್ವಶನ್ಸ್ ಇರ್ತಾವ. ಅಂದ್ರೆ ಯೂಶುವಲಿ ಅದು 5 ಮಾರ್ಕ್ಸಿಗೆ ಇರ್ತೈತ್ರಿ. ಕ್ವಶನ್ ಒಂದೇ ಇರ್ತೈತ್ರಿ. ಓಕೆ, ಸೊ ಒಂದೇ ಕ್ವಶನ್ ಇರ್ತೈತ್ರಿ, ಬಟ್ ಅದಕ್ಕೆ 5 ಸಬ್ ಕ್ವಶನ್ಸ್ ಇರ್ತಾವ್ರಿ. ಅಂದ್ರೆ ಇಷ್ಟು ಪಾರ್ಟ್ ದಿಂತ್ರ ನಿಮ್ಗೆ ಕ್ವಶನ್ಸ್ ಯೂಶುವಲಿ ನೀವು ಪ್ರಿಲಿಮ್ಸ್ ಒಳಗಡೆ ನೋಡಕ್ ಸಿಗ್ತೈತ್ರಿ ಮ್ಯಾಥ್ಸ್ ಪಾರ್ಟ್ದಾಗ. ಓಕೆ, ಸೊ 10 ಕ್ವಶನ್ಸ್ ನಿಮ್ಗೆ ಸಿಂಪ್ಲಿಫಿಕೇಶನ್ ಇರ್ತೈತ್ರಿ, ಇದನ್ನ ಮಾಡ್ಕೊಂಡ್ಬಿಡ್ರಿ. ಓಕೆ, 10 ಕ್ವಶನ್ಸಿಗೆ ನೀವು 10 ಕ್ವಶನ್ಸ್ ಅಟೆಂಡ್ ಮಾಡ್ಬೋದ್ರಿ. ಓಕೆ, ಸಿಂಪಲ್ ಕ್ವಶನ್ಸ್ ಇರ್ತಾವ್ರಿ. ಓಕೆ, ಬೇಸಿಕ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ಸ್ವಲ್ಪ ಒಂದೊಂದು ಕ್ವಶನ್ ಕ್ಯಾಲ್ಕುಲೇಟಿವ್ ಇರ್ತಾವ, ಬಟ್ ಅದನ್ನ ನೀಟಾಗಿ ನೀವು ಡಿಜಿಟ್ ಸಮ್ ನ ಯೂಸ್ ಮಾಡ್ಕೊಂಡು, ಅಥವಾ ಲಾಸ್ಟ್ ಡಿಜಿಟ್ ನ ಯೂಸ್ ಮಾಡ್ಕೊಂಡು, ಅಥವಾ ಲಾಸ್ಟ್ 2 ಡಿಜಿಟ್ಸ್ ನ ಯೂಸ್ ಮಾಡ್ಕೊಂಡು, ಅಥವಾ ಅಪ್ರಾಕ್ಸಿಮೇಷನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನೀವು ಅದನ್ನ ಸಾಲ್ವ್ ಮಾಡ್ಕೋಬಹುದ್ರಿ. ಓಕೆ, ಕಂಪ್ಲೀಟ್ಲಿ ಸಾಲ್ವ್ ಮಾಡ್ಬೇಕಂತ ಏನಿಲ್ಲ. ಸೊ ಸಿಂಪ್ಲಿಫಿಕೇಶನ್ ಮ್ಯಾಗ ಏನ್ 10 ಕ್ವಶನ್ಸ್ ಇರ್ತಾವಲ್ಲ ಅವ್ನು ಇಮಿಡಿಯೇಟ್ಲಿ ನೀವು ಮುಗಿಸ್ಕೊಂಡ್ಬಿಡ್ರಿ. ಓಕೆ, ಸೊ ಈ ಪಾರ್ಟಿಗೆ ನಾವು ಯೂಶುವಲಿ ಸ್ಪೀಡ್ ಮ್ಯಾಥ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ ಅಂದ್ರೆ ನಾವು ಜಸ್ಟ್ ಒಂದು ಹೆಸರಿಟ್ಟಿವಿ ಅಷ್ಟೇ. ಓಕೆ, ಸ್ಪೀಡ್ ಮ್ಯಾಥ್ಸ್ ಅಂತೇಳಿ. ಸೊ ಸ್ಪೀಡ್ ಮ್ಯಾಥ್ಸ್ ಒಳಗೆ ಇಷ್ಟು ಬರ್ತಾವ್ರಿ. ಅಂದ್ರೆ ಇದನ್ನ ನೀವು ಮುಗಿಸ್ಕೊಂಡ್ಬಿಡುದ್ರಿ. ಓಕೆ, ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಮ್ಯಾಗ 5 ಕ್ವಶನ್ಸ್ ಇರ್ತಾವ್ರಿ, ಅಥವಾ ರಾಂಗ್ ನಂಬರ್ ಸೀರೀಸ್ ಮ್ಯಾಗ 5 ಇರ್ತಾವ್ರಿ. ಈ ಎರಡೂತ್ರೊಳಗೆ ಒಂದ್ ಯಾವ್ದಾದ್ರು ಕೇಳಿರ್ತಾರೆ. ಡಾಟಾ ಇಂಟರ್ಪ್ರಿಟೇಷನ್ ಈಸಿ ಟು ಮಾಡ್ರೇಟ್ ಇರ್ತೈತಿ, ಬಹಳ ಟಫ್ ಏನ್ ಇರಂಗಿಲ್ರಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಇರ್ತೈತ್ರಿ. ಅಂದ್ರೆ ನಿಮಗ ಈ ಡಾಟಾ ಇಂಟರ್ಪ್ರಿಟೇಷನ್ ಒಳಗಡೆ ಸೊ ಅವ್ರ ಏನ್ ಮಾಡ್ತಾರಂತಂದ್ರ ನಿಮಗ ಬಾರ್ ಗ್ರಾಫ್. ಓಕೆ, ಬಾರ್ ಗ್ರಾಫ್ ಮ್ಯಾಗಾರ ಕ್ವಶನ್ ಕೇಳಿರ್ತಾರ್ರಿ. ಸೊ ಇಲ್ಲಿಕಂದ್ರ ಲೈನ್ ಡೈಗ್ರಾಮ್ಸ್ ಮ್ಯಾಗಾರ ಕೇಳಿರ್ತಾರ್ರಿ. ಇಲ್ಕಂದ್ರ ಬಹಳ ಫೇಮಸ್ ಐತಿ ಪೈ ಚಾರ್ಟ್. ಸೊ ಪೈ ಚಾರ್ಟ್ ಮ್ಯಾಗಾರ ಕ್ವಶನ್ ಕೇಳ್ತಾರ್ರಿ, ಇಲ್ಲ ಟೇಬುಲರ್ ಫಾರ್ಮ್. ಓಕೆ, ಟೇಬಲ್ ಫಾರ್ಮ್ನಾಗ ಏನ ನಿಮಗೆ ಡಾಟಾ ಇರ್ತೈತ್ರಿ, ಟೇಬುಲರ್ ಫಾರ್ಮ್ನಾಗ ಅವ್ರು ನಿಮ್ಗೆ ಕ್ವಶನ್ಸ್ ಕೇಳ್ತಾರ್ರಿ. ಈ ರೀತಿ ಅಥವಾ ರೆಡಾರ್ ಗ್ರಾಫ್. ಓಕೆ, ರೆಡಾರ್ ಗ್ರಾಫ್ ಅಂತ ಒಂದು ಬರ್ತೈತ್ರಿ. ಸೊ ಇದ್ರ ಮ್ಯಾಲರ ಅವ್ರ ಕ್ವಶನ್ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ. ಓಕೆ, ಸೊ ಇವು DI ಒಳಗ ಕೇಳುವಂತ ಕ್ವಶನ್ಸ್ ರೀ. ಓಕೆ, ಆಮೇಲೆ ಸಿಂಪ್ಲಿಫಿಕೇಶನ್ ಅಥವಾ ಅಪ್ರಾಕ್ಸಿಮೇಷನ್. ಓಕೆ, ಅಪ್ರಾಕ್ಸಿಮೇಷನ್ ಮ್ಯಾಗ ಕ್ವಶನ್ ನಿಮ್ಗೆ
ನೋಡಾಕ ಸಿಗ್ತಾವ್ರಿ. ಸೊ ಇಷ್ಟಂತರೂ ಪ್ರಿಲಿಮ್ಸ್ದಾಗ 35 ಕ್ವಶನ್ಸ್ ಒಳಗೆ ಇಷ್ಟು ಕ್ವಶನ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4 ಟಾಪಿಕ್ಸ್ ನ ನೀವು ನೀಟಾಗಿ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಿದ್ರಿ ಅಂತಂದ್ರೆ, ಸ್ಟಡಿ ಮಾಡಿದ್ರಿ ಅಂತಂದ್ರೆ ನಿಮಗ ಒಂದು 20 ಕ್ವಶನ್ಸ್ ಇಲ್ಲಿದಿಂತ್ರ ಬರ್ತಾವ್ರಿ. ಓಕೆ, ಈ ಪಾರ್ಟ್ ದಿಂತ್ರ. ಸೊ ಇಲ್ಲಿದಿಂತ್ರ ಒಂದು 20 ಕ್ವಶನ್ಸ್ 20 ಮಾರ್ಕ್ಸ್ ನಿಮ್ಗ ನೋಡಾಕ ಸಿಗ್ತೈತ್ರಿ. ಸೊ ಇದನ್ನ ನೀವು ಥರೋ ಮಾಡ್ಕೋರಿ. ಓಕೆ, ಈ 20 ಕ್ವಶನ್ಸ್ ನ ನೀವು ಥರೋ ಮಾಡ್ಕೋರಿ. ಅದ್ರ ನೆಕ್ಸ್ಟ್ ನಿಮಗ ಒಂದಿಷ್ಟು ಸಿಂಪಲ್ ಕ್ವಶನ್ಸ್ ನ ಅವ್ರು ಕೇಳಿರ್ತಾರೆ. ಓಕೆ, ಸಿಂಪಲ್ ಕ್ವಶನ್ಸ್ ಲೈಕ್ ರೇಷಿಯೋ ಅಂಡ್ ಪ್ರಪೋರ್ಷನ್ ದಾಗ ನಿಮಗ ಕ್ವಶನ್ಸ್ ಕೇಳ್ತಾರ್ರಿ, ರೇಷಿಯೋದಾಗ ಕೇಳ್ತಾರ್ರಿ, ಪರ್ಸೆಂಟೇಜ್. ಓಕೆ, ಪರ್ಸೆಂಟೇಜ್ ದಾಗ ನಿಮಗ ಒಂದಿಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವ್ರಿ. ಓಕೆ, ಏಜಸ್ ಮ್ಯಾಗ ಇದರದ ಅಪ್ಲಿಕೇಶನ್ ಐತಿರದ ಏಜಸ್ ಮ್ಯಾಗ ನಿಮ್ಗೆ ಒಂದಿಷ್ಟು ಬಹಳ ಸಿಂಪಲ್ ಕ್ವಶನ್ ಕೇಳಿರ್ತಾರೆ. ಓಕೆ, ವಿದಿನ್ 10-15 ಸೆಕೆಂಡ್ಸ್ ನೀವು ಆನ್ಸರ್ ಮಾಡ್ಬೋದ್ರಿ. ಸೊ ಅಂತ ಕ್ವಶನ್ಸು ಒಂದಿಷ್ಟ ಏಜಸ್ ಮ್ಯಾಗ ಇಲ್ಲಿ ಕೇಳಿರ್ತಾರ್ರಿ ಅವ್ರು ನಿಮಗೆ. ಓಕೆ, ಏಜಸ್ ಆಗ್ಲಿ, ಪಾರ್ಟ್ನರ್ಶಿಪ್ ಆಗ್ಲಿ. ಓಕೆ, ಆಮೇಲೆ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಇದು ಫೇವ್ರೆಟ್ ಟಾಪಿಕ್ ಐತ್ರಿ. ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟ್ರೈನ್, ಓಕೆ, ಬೋಟ್ ಅಂಡ್ ಸ್ಟ್ರೀಮ್. ಓಕೆ, ಸೊ ಇದ್ರದಾಗ ನೀವು ಏನೈತಿ ಸಿಂಪಲ್ ಕ್ವಶನ್ಸ್ ಅನ್ನ ಅವ್ರು ಕೇಳಿರ್ತಾರೆ. ವಿದಿನ್ 10-15 ಸೆಕೆಂಡ್ಸ್ ನ ನೀವು ಸಾಲ್ವ್ ಮಾಡಬಹುದ್ರಿ. ಓಕೆ, ಅದ್ರ ನೆಕ್ಸ್ಟ್ ನಿಮಗ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಟೈಮ್ ಅಂಡ್ ವರ್ಕ್. ಓಕೆ, ಟೈಮ್ ಅಂಡ್ ವರ್ಕ್ ಮತ್ತ ಪೈಪ್ಸ್ ಅಂಡ್ ಸಿಸ್ಟರ್ನ್. ಓಕೆ, ಪೈಪ್ಸ್ ಅಂಡ್ ಸಿಸ್ಟರ್ನ್. ಸೊ ಇದ್ರ ಮೇಲೂ ನಿಮ್ಗ ಒಂದು ಕ್ವಶನ್ಸ್ ಅವಾಗ ನೋಡಕ್ ಸಿಗ್ತೈತ್ರಿ. ಅದ್ರ ನೆಕ್ಸ್ಟ್ ಕೆಲವೊಂದ್ಸಲ ಅವ್ರು ನಿಮ್ಗ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಕಾಂಬಿನೇಷನ್ ಮ್ಯಾಗೂ ಕೇಳಿರ್ತಾರೆ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮ್ಯಾಗ ಅವ್ರು ನಿಮ್ಗ ಇದರದ ಕಾಂಬಿನೇಷನ್ ಮ್ಯಾಗೂ ಕ್ವಶನ್ ಕೆಲವೊಂದ್ಸಲ ಅವ್ರು ಕೇಳಿರ್ತಾರೆ ನಿಮ್ಗೆ. ರೈಟ್. ಸೊ ಈ ರೀತಿ ಇವು ಏನದಾವ್ರಿ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ. ಓಕೆ, ಆಮೇಲೆ ಏಜ್ ಆಗಿರ್ಬೋದ್ರಿ, ಎವರೇಜ್ ಆಗಿರ್ಬೋದು. ಓಕೆ, ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ. ಇಲ್ಲಿದಿಂತ್ರ ಮೋಸ್ಟ್ ಫ್ರೀಕ್ವೆಂಟ್ಲಿ ನಿಮ್ಗ IBPS PO ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, SBI PO ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಈ ಟಾಪಿಕ್ಸ್ ಏನದಾವಲ್ಲ ಇವು ಸ್ವಲ್ಪ ಫೇವ್ರೇಟ್ ಅದಾವ್ರಿ. ಓಕೆ, ಇಲ್ಲಿದಿಂತ್ರ ಅವ್ರು ಯೂಶುವಲಿ ನಿಮ್ಗ ಕ್ವಶನ್ಸ್ ಅವಾಗ ನೋಡಾಕ ನಿಮ್ಗ ಸಿಗ್ತೈತ್ರಿ. ಕ್ಲಿಯರ್? ಆಮೇಲೆ ಒಂದು ಪಾಯಿಂಟ್ ಅರ್ಥ ಮಾಡ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವ್ದು ಕ್ವಶನ್ ನ ಕೂಡ ಕಂಪ್ಲೀಟ್ಲಿ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ರಿ. ಓಕೆ, ನಾ ಹೇಳ್ತೇನ್ರಿ. ಈಗ ಒಂದಷ್ಟು ಎಕ್ಸಾಂಪಲ್ಸ್ ನಾ ತಗೊಂಡೇನ್ರಿ. ನಾವು ಆಪ್ಷನ್ಸ್ ಥ್ರೂ ಹೋಗ್ತೀವ್ರಿ ಯಾವಾಗ್ಲೂ, ನೆನ್ಪಿಟ್ಕೋರಿ. ಆಪ್ಷನ್ಸ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನಮಗಿಲ್ಲಿ 5 ಆಪ್ಷನ್ಸ್ ನ ಕೊಟ್ಟಿರ್ತಾನ್ರಿ. ಅಂಡ್ ಯೂಶಲಿ 5ನೇ ಆಪ್ಷನ್ ನನ್ ಆಫ್ ದಿಸ್ ಇರ್ತೈತಿ ಮೋಸ್ಟ್ ಆಫ್ ದಿ ಕೇಸಸ್ ದಾಗ. ಸೊ ಯಾವಾಗ್ಲೂ ಆಪ್ಷನ್ಸ್ ನ ನೋಡುದು ಮರಿಬೇಡ್ರಿ. ಈಗ ಯಾವ್ದೋ ಒಂದು ಕ್ವಶನ್ ಐತಪ್ಪ ಅಂತಂದ್ರ 2135 1623 6219 4215 4217. ಈಗ ಒಂದು ಎಕ್ಸಾಂಪಲ್ ಯಾವ್ದೋ ಒಂದು ಕ್ವಶನ್ ಐತಿ ಅಂಡ್ ಆ ಕ್ವಶನ್ಸ್ ಈ ರೀತಿ ಆಪ್ಷನ್ಸ್ ಅದಾವ್ರಿ. ಸೊ ಈ ಆಪ್ಷನ್ಸ್ ನೋಡಿದ ತಕ್ಷಣ ನೀವು ಆ ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತೆ. ಯಾಕಂದ್ರೆ ಈಗ ನಾ ಒಂದು ಯಾವ್ದೋ ಒಂದು ಕ್ವಶನ್ ಕೇಳಿದಾರ ನನಗ. ಸೊ ಆ ಕ್ವಶನ್ಸಿಗೆ ಈ ಆಪ್ಷನ್ಸ್ ಕೊಟ್ಟಾರಂತಂದ್ರ ನಾನು ಇಲ್ಲಿ ಇಮಿಡಿಯೇಟ್ಲಿ ಏನು ಅಬ್ಸರ್ವ್ ಮಾಡ್ತೇನಪ್ಪ ಅಂತಂದ್ರ ಈ ಕ್ವಶನ್ಸ್ ಲಾಸ್ಟ್ ಡಿಜಿಟ್ ಏನೈತಲ್ಲ ಅದು ಡಿಫರೆಂಟ್ ಐತಿ. ಸೊ ಅದಕ್ಕೆ ನಾ ಏನ್ ಮಾಡ್ತೇನ್ರಿ, ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ ಮೈಂಡ್ ದಾಗ ಇಟ್ಕೊಂತೇನ್ರಿ. ಸೊ ನನಗೆ ಪೂರಾ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ನನಗೆ ಸಾಲ್ವ್ ಮಾಡ್ಬೇಕಾಗಿರೋದು ಲಾಸ್ಟ್ 1 ಡಿಜಿಟ್, ಆನ್ಸರ್ ಲಾಸ್ಟ್ 1 ಡಿಜಿಟ್ ಏನ್ ಬರ್ತೈತಿ ಅಂತ ನನಗೆ ಗೊತ್ತಾದ್ರೆ ನಂದು ಆನ್ಸರ್ ಗೊತ್ತಾಗ್ತದೆ. ಸೊ ಈಗ ಏನೋ ಒಂದು ಕ್ವಶನ್ ನಾವು ಸಾಲ್ವ್ ಮಾಡಕತ್ತೀವಿ, ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸಿಂಪ್ಲಿಫಿಕೇಶನ್ ಬಂದೈತಿ. ಅವಾಗ ನೀವ್ ಏನ್ ಮಾಡ್ರಿ, ಅದ್ರದ್ದು ಲಾಸ್ಟ್ ಡಿಜಿಟ್ ಅಷ್ಟ ಫೈಂಡ್ ಮಾಡ್ರಿ. ಸೊ ಲಾಸ್ಟ್ ಡಿಜಿಟ್ ನಿಮ್ದು ಇಲ್ಲಿ ಏನ್ ಬರ್ತೈತಿ ಅದ್ರೊಳಗೆ ಇಲ್ಲಿ ಒಂದೇ ಐತಿ. ಸೊ ಅದ ಆಪ್ಷನ್. ಈಗ ಫಾರ್ ಎಕ್ಸಾಂಪಲ್ 3 ಇತ್ತಂದ್ರೆ ಸೊ ಇದ ನಿಮ್ದು ಆನ್ಸರ್ ಆಗ್ತೈತಿ. ಸೊ ಈ ರೀತಿ ಓಕೆ ನೀವು ಏನ್ ಮಾಡ್ಬೇಕಾಕೈತಪ್ಪ ಅಂತಂದ್ರೆ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅದು ಎದ್ರ ಮೇಲೆ ಡಿಪೆಂಡ್ ಆಕೈತ್ರಿ, ಆಪ್ಷನ್ಸ್ ಕೊಟ್ಟಿರುವಂತ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಕೈತ್ರಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಐತ್ರಿ, ನೀವು ಇದನ್ನ ಡೆಫಿನೆಟ್ಲಿ ಕೇಳಿರ್ತೀರಿ, ಡಿಜಿಟ್ ಸಮ್ ಅಂತ ಹೇಳಿ. ಓಕೆ, ಡಿಜಿಟ್ ಸಮ್. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ನಂಬರ್ ತಗೊಂತೇನ್ರಿ. ಓಕೆ, ಎಕ್ಸಾಂಪಲ್ಗೆ ಈಗ 362 ಇಂಟು 415 ಅಥವಾ 4153. ಓಕೆ, ಇದನ್ನ ಒಂದು ಮಲ್ಟಿಪ್ಲಿಕೇಶನ್ ಐತೆ ಅಂತ ಅನ್ಕೋರಿ. ಸೊ ಇಲ್ಲಿ ಫಸ್ಟ್ ಥಿಂಗ್ ನಾ ಏನ್ ಮಾಡ್ತೇನ್ರಿ, ಇದರದ್ದು ಯೂನಿಟ್ ಡಿಜಿಟ್ ನ ಮಲ್ಟಿಪ್ಲೈ ಮಾಡ್ತೇನೆ. 3 2s ಎಷ್ಟು ಬರ್ತೈತ್ರಿ 6. ಅಂದ್ರೆ ಯೂನಿಟ್ ಡಿಜಿಟ್ 6 ಯಾವ್ದು ಆಪ್ಷನ್ದಾಗ ಐತಿ ನೋಡ್ತೇನ್ರಿ. ಓಕೆ, ಇದು ಆಪ್ಷನ್ ಬಿಟ್ಬಿಡ್ರಿ. ಅಲ್ಲಿ 6 ಮಲ್ಟಿಪಲ್ ಆಪ್ಷನ್ಸ್ ತಾಗಿದ್ದು ಅಂತ ತಿಳ್ಕೊರಿ. ಸೊ ಅವಾಗ ನಾ ಏನ್ ಮಾಡ್ತೇನ್ರಿ, ಅವಾಗ ನಾನು ಡಿಜಿಟ್ ಸಮ್ ಯೂಸ್ ಮಾಡ್ತೇನೆ. ಸೊ ಡಿಜಿಟ್ ಸಮ್ ಅಂದ್ರೆ ಏನ್ರಿ, ಓಕೆ ಇದು 5 ಐತಿ. ಸೊ ಇಲ್ಲಿ 3. ಓಕೆ, ಡಿಜಿಟ್ ಸಮ್ ಅಂದ್ರೆ ಏನ್ರಿ, ಈ ಸಮ್ ನಂಬರ್ಸ್ ಡಿಜಿಟ್ ನ ಆಡ್ ಮಾಡ್ರಿ.
ಈ ಅಷ್ಟು ಡಿಜಿಟ್ ನ ಆಡ್ ಮಾಡ್ರಿ. ಬಟ್ ಅಷ್ಟೆಲ್ಲ ಆಡ್ ಮಾಡ್ಕೋತ ಕೂಡ್ಬೇಡ್ರಿ. ಸೊ ನೀವೇನ್ ಮಾಡ್ರಿ, ಯಾವ ಎರಡು ನಂಬರ್ಸ್ ನ ಆಡ್ ಮಾಡಿದ 9 ಬರ್ತೈತಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ರಿ. ಈಗ ಫಾರ್ ಎಕ್ಸಾಂಪಲ್ 3 ಮತ್ತು 6 ಇದನ್ನ ಆಡ್ ಮಾಡಿದ್ಮೇಲೆ 9 ಬರ್ತೈತಿ. ಇಲ್ಲಿ ಉಳಿತ ಎಷ್ಟ್ರಿ? 2 ಉಳಿತೆ. ಅಂದ್ರೆ ಈ ನಂಬರ್ ಡಿಜಿಟ್ ಸಮ್ ಏನೈತಲ್ಲ ಅದು 2 ಐತಿ. ಬೇಕಾದ್ರೆ ನೀವು ಹಂಗ ಚೆಕ್ ಮಾಡ್ರಿ. ಈಗ ನಾನು ಏನ್ ಹೇಳತ್ತೇನ್ರಿ, 362 ಐತಲ್ಲ, ಇದ್ರ ಡಿಜಿಟ್ ಸಮ್ ಏನ್ ಆಕೈತಿ ಅಂತ ಕೇಳಿದಾಗ ಅದರದ್ದು ಪ್ರೊಸೀಜರ್ ಆಕ್ಚುಲಿ ಏನೈತಿ ಗೊತ್ತೇನ್ರಿ, ಈ ರೀತಿ. ಸೊ ಇದು 6 + 3 9, 9 + 2 11, 11 ಅಂದ್ರ 1 + 1 ಎಷ್ಟಾಕತ್ರಿ? 2 ಆಕೈತಿ. ಇದು ನಿಮ್ದು ಡಿಜಿಟ್ ಸಮ್. ಇದಕ್ಕೆ ನಾವು ಡಿಜಿಟ್ ಸಮ್ ಅಂತ ಕರಿತೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಡಿಜಿಟ್ ಸಮ್ ಅಂತ ಕರಿತೀವಿ. ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಕ್ ಟೈಮ್ ಇರಂಗಿಲ್ರಿ ನಮ್ಗೆ. ಸೊ ಇದಕ್ ಶಾರ್ಟ್ ಟ್ರಿಕ್ ಏನಪ್ಪಾ ಅಂತಂದ್ರ, ಯಾವ ಎರಡು ನಂಬರ್ಸ್ ನ ನೀವು ಕೂಡಿಸಿದಾಗ ನಿಮಗ್ 9 ಸಮ್ 9 ಬರ್ತೈತಲ್ಲ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ರಿ, ಅದನ್ನ ನೀವು ಬಿಟ್ಟು ಬಿಡ್ರಿ, ಅದನ್ನ ನೀವು ಸ್ಟ್ರೈಕ್ ಮಾಡ್ರಿ. ಸೊ ಇಲ್ಲಿ 3 + 6 ಮಾಡಿದ 9 ಆಕೈತಿ, ಅದನ್ನ ಬಿಟ್ಟು ಬಿಡ್ರಿ. ಉಳಿತೇನ್ರಿ? ಇಲ್ಲಿ 2 ಉಳಿತ. ಇದ ನಿಮ್ದು ಡಿಜಿಟ್ ಸಮ್ ಆಕೈತಿ. ಅರ್ಥ ಆಗತ್ರಿ? ಇದ ನಿಮ್ದು ಡಿಜಿಟ್ ಸಮ್. ಸೊ ಕೆಲವೊಂದು ಸಲ ಈಗ ನೋಡ್ರಿ, ಈಗ ಇದನ್ನ ನಾನು ಸಾಲ್ವ್ ಮಾಡೀನ್ರಿ. ಈ ಪಾರ್ಟ್ ಡಿಜಿಟ್ ಸಮ್ ಎಷ್ಟು ಬಂತ್ರಿ? 2 ಬಂತ್ರಿ. ಈಗ ಇದನ್ನ ನೋಡ್ರಿ, 5 + 4 9 ಆಕತಿ, 3 + 1 4 ಆತ್ರಿ. ಇದ್ರದ್ದು ಡಿಜಿಟ್ ಸಮ್ 4 ಆತ್ರಿ. ಈಗ 2 × 4 ಅಂದ್ರೆ ಡಿಜಿಟ್ ಸಮ್ ಇದ್ರದ್ದು 2 ಬಂದೈತಿ, ಡಿಜಿಟ್ ಸಮ್ ಇದ್ರದ್ದು 4 ಬಂದೈತಿ. 4 2 ಎಷ್ಟು ಆಕತ್ರಿ? 8 ಆಕತ್ರಿ. ಅಂದ್ರ ಇಲ್ಲಿ ನಮಗೇನು 5 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, 5 ಆಪ್ಷನ್ಸ್ ಏನು ಕೊಟ್ಟಿರ್ತಾರಲ್ಲ, ಈ ಪ್ರತಿಯೊಂದು ನಂಬರ್ದ ಡಿಜಿಟ್ ಸಮ್ ನ ನೀವು ಫೈಂಡ್ ಮಾಡ್ರಿ. ಯಾವ ನಂಬರ್ದ ಡಿಜಿಟ್ ಸಮ್ 8 ಇರ್ತೈತಿ ಅದ ನಿಮ್ದು ಆನ್ಸರ್. ಇದು ಇನ್ನೊಂದು ಅಪ್ರೋಚ್. ಯಾಕಂದ್ರೆ ಇಷ್ಟು ಮಲ್ಟಿಪ್ಲೈ ಮಾಡಿ ನೀವು ಆನ್ಸರ್ ತೆಗಿಬೇಕಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ವಿದಿನ್ 30 ಸೆಕೆಂಡ್ಸ್. ಸೊ ಅವಾಗ ನಾವ್ ಏನ್ ಮಾಡ್ಬೋದ್ರಿ, ನಮ್ದು ಅಪ್ರೋಚ್ ನ ಚೇಂಜ್ ಮಾಡ್ಬೇಕಾಗತ್ರಿ. ಅರ್ಥ ಆಗತ್ರಿ? ಅವಾಗ ನಾವು ಅಪ್ರೋಚ್ ನ ಚೇಂಜ್ ಮಾಡ್ಬೇಕಾಗೈತಿ. ಆಕೈತ್ರಿ. ಈಗ ಕೆಲವೊಂದ್ಸಲ ಸ್ಟೂಡೆಂಟ್ಸ್ ಏನ್ ಅನ್ಬೋದ್ರಿ, ಸರ್ ಓಕೆ ಸರ್, ಈಗ ಡಿಜಿಟ್ ಸಮ್ ನೀವು ಯಾವ ಡಿಜಿಟ್ ಸಮ್ದ ಯಾವ ಆಪ್ಷನ್ ಡಿಜಿಟ್ ಸಮ್ 8 ಇರ್ತೈತಿ ಅದನ್ನ ನೀವು ಮಾರ್ಕ್ ಮಾಡಂತ ಹೇಳ್ತೀರಿ. ಸರ್ ಒಂದ್ ವೇಳೆ ಎರಡು ಆಪ್ಷನ್ಸ್ ಡಿಜಿಟ್ ಸಮ್ ಸೇಮ್ ಇತ್ತಂದ್ರ ಆಬ್ವಿಯಸ್ಲಿ ಆಗ್ಬೋದ್ರಿ. ಹಂಗಾರ ಅದರ ಲಾಸ್ಟ್ 2 ಡಿಜಿಟ್ಸ್ ಚೆಕ್ ಮಾಡ್ರಿ. ಸರ್ ಲಾಸ್ಟ್ 2 ಡಿಜಿಟ್ ಸೇಮ್ ಇತ್ತಂದ್ರ ಅವಾಗ ನೀವು ಏನ್ ಮಾಡ್ರಿ, ಅವಾಗ ನೀವು ಆ ಕ್ವಶನ್ ನ ಪೂರಾ ಸಾಲ್ವ್ ಮಾಡಿ ಆನ್ಸರ್ ಮಾಡ್ರಿ. ಯಾಕಂದ್ರೆ ಎಲ್ಲಾ ಡೋರ್ಸು ಕ್ಲೋಸ್ ಆದವು ಅಂದ್ರೆ ಅಲ್ಲಿ ಮುಂದ ನೀವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಅವಾಗ ನೀವು ಅದನ್ನ ಕ್ವಶನ್ ಪೂರಾ ಸಾಲ್ವ್ ಮಾಡ್ಬೇಕು. ಅವಾಗ ನೀವು ಪೂರಾ ಸಾಲ್ವ್ ಮಾಡ್ರಿ. ಬಟ್ ಅದಕ್ಕಿಂತ ಮುಂಚೆ ನೀವು ಇವೆಲ್ಲಾ ಮೆಥಡ್ಸ್ ನ ಟ್ರೈ ಮಾಡ್ಬೇಕು. ಸೊ ಅದು ಯಾವಾಗ ಡಿಸೈಡ್ ಮಾಡ್ತೀರಿ ನೀವು, ಇದು ಲಾಸ್ಟ್ ಡಿಜಿಟ್ ನಾ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾಗೈತಿ ಅಥವಾ ಇದನ್ನ ನಾನು ಡಿಜಿಟ್ ಸಮ್ಲೆ ಸಾಲ್ವ್ ಮಾಡ್ಬೇಕಾಗೈತಿ, ಅದನ್ನ ಯಾವಾಗ ಡಿಸೈಡ್ ಮಾಡ್ತೀರಿ? ಬೈ ಲುಕಿಂಗ್ ಎಟ್ ದಿ ಆಪ್ಷನ್ಸ್. ಈ ಆಪ್ಷನ್ಸ್ ನೋಡಿದ ಮೇಲೆ ನಿಮಗೆ ಗೊತ್ತಾಗಿ ಬಿಡ್ಬೇಕು, ಇಲ್ಲಿ ನಾ ಲಾಸ್ಟ್ ಡಿಜಿಟ್ ಯೂಸ್ ಮಾಡ್ತೀನಿ ಅಥವಾ ಇಲ್ಲಿ ಡಿಜಿಟ್ ಸಮ್ ಯೂಸ್ ಮಾಡ್ತೀನಿ ಅಥವಾ ಇಲ್ಲಿ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀನಿ. ಅಪ್ರಾಕ್ಸಿಮೇಷನ್ ಅಂದ್ರೆ ಏನ್ರಿ? ನಿಯರ್ ಅಬೌಟ್ ವ್ಯಾಲ್ಯೂ ಅಂತ ಕರಿತೀವಿ ನಾವು ಅದಕ್ಕೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದಿಲ್ಲಿ ಆಪ್ಷನ್ ಐತ್ರಿ 2198 ಅಂತ ಹೇಳಿ, ಆಪ್ಷನ್ ಬಿ ಐತ್ರಿ 3982 ಅಂತ ಹೇಳಿ, ಆಪ್ಷನ್ ಸಿ ಐತ್ರಿ 5642 ಅಂತ ಹೇಳಿ, ಆಪ್ಷನ್ ಡಿ ಐತ್ರಿ 8815 ಅಂತ ಹೇಳಿ, ಆಮೇಲೆ ಆಪ್ಷನ್ ಇ ನನ್ ಆಫ್ ದಿಸ್ ಯೂಶುವಲಿ ಇರ್ತೈತ್ರಿ. ಬಟ್ ಇದ್ರೂ ಏನು ಫರಕ್ ಬೀಳಂಗಿಲ್ರಿ. ಈಗ ನೋಡ್ರಿ, ಇದನ್ನ ನೀವು ವ್ಯಾಲ್ಯೂ ತಗೊಂಡ್ರಿ ಅಂತಂದ್ರ ಇದು ಅಪ್ರಾಕ್ಸಿಮೇಟ್ಲಿ 2200 ಐತ್ರಿ. ಇದನ್ನ ನೀವು ವ್ಯಾಲ್ಯೂ ತಗೊಂಡ್ರಿ ಅಂತಂದ್ರ ಅಪ್ರಾಕ್ಸಿಮೇಟ್ಲಿ 4000 ಐತ್ರಿ. ಇದನ್ನ ನೀವು ವ್ಯಾಲ್ಯೂ ತಗೊಂಡ್ರಿ ಅಂತಂದ್ರ ಅಪ್ರಾಕ್ಸಿಮೇಟ್ಲಿ 5500 ನಿಯರ್ ಐತ್ರಿ. ಇದು ಸ್ವಲ್ಪ ಜಾಸ್ತಿ ಐತ್ರಿ. ಸೊ ಇದನ್ನ ನೀವು ತಗೊಂಡ್ರಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 8800 ಅನ್ನೋದಕ್ಕಿಂತ ಇದನ್ನ ನೀವು ಬೇಕಂದ್ರೆ 8900 ಅಂತ ನೀವು ತಗೋಬಹುದು. ಅಪ್ರಾಕ್ಸಿಮೇಟ್ಲಿ 80. ಅಂದ್ರೆ ಯಾವ ಕ್ವಶನ್ ಆಪ್ಷನ್ಸ್ ದೂರ ಇರ್ತಾವ ನೋಡ್ರಿ, ಅಲ್ಲಿ ನೀವು ಏನ್ ಮಾಡ್ರಿ, ರೌಂಡ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಕ್ವಶನ್ ನ ರೌಂಡ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಈಗ ಯಾವುದೋ ಒಂದು ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1198 ಐತೆ ಅಂತ ತಿಳ್ಕೊರಿ. ಸೊ ಇದನ್ನ ನೀವು ಏನ್ ಮಾಡ್ಬಿಡ್ರಿ, ಇದನ್ನ 1200 ತಗೋರಿ ಅಥವಾ ಏನ್ ಮಾಡ್ರಿ ಇದನ್ನ 1000 ತಗೊಂಡ್ಬಿಡ್ರಿ, ಏನ್ ಪ್ರಾಬ್ಲಮ್ ಇಲ್ರಿ ಸಾಲ್ವ್ ಮಾಡ್ಬೇಕಾದ್ರೆ. ಬಟ್ ಇದನ್ನ ಯಾವಾಗ ಮಾಡ್ಬೋದ್ರಿ, ನಮ್ಮ ಆಪ್ಷನ್ಸ್ ಏನದಾವಲ್ಲ ಅವು ದೂರ ಇರ್ಬೇಕ್ರಿ. ದೇರ್ ಶುಡ್ ಬಿ ಸಫಿಶಿಯಂಟ್ ಗ್ಯಾಪ್ ಬಿಟ್ವೀನ್ ದೋಸ್ 2 numbers or those options. So in that case what we will do, we will use approximation. ನಿಯರ್ಲಿ ಲಗ್ಭಗ್ ಇಷ್ಟ ಆನ್ಸರ್ ಬರ್ತೈತಪ್ಪ, ಇಷ್ಟ ಸಮೀಪ್ ನಮ್ದು ಆನ್ಸರ್ ಬರ್ತೈತಿ. ಓಕೆ, ಒಂದು 5500 ಸಮೀಪ್ ನಮ್ದು ಆನ್ಸರ್ ಬಂದೈತೆ ಅಂತಂದಾಗ ಅವಾಗ ನಾವ್ ಏನ್ ಮಾಡ್ತೀವಿ, ಈ ಆಪ್ಷನ್ ನ ಮಾರ್ಕ್ ಮಾಡ್ತೀವಿ.
ಸೊ ಈ ರೀತಿ ನಾವು ಅಪ್ರೋಚಸ್ನ ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ದ್ಯಾಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಆಪ್ಷನ್ಸ್. ಅಂದ್ರೆ ಮೊದಲು ನೀವು ನೋಡ್ಬೇಕಾಗಿರೋದು ಆಪ್ಷನ್ಸ್ ಲಾಸ್ಟ್ ಡಿಜಿಟ್ ಅಷ್ಟೊತ್ತೊಳಗೆ ಡಿಫ್ರೆಂಟ್ ಇತ್ರಿ ಅಂದ್ರೆ ನೀವು ಕ್ವಶನ್ ಯಾವ ರೀತಿ ಅಪ್ರೋಚ್ ಮಾಡ್ತೀರಿ, ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅಪ್ರೋಚ್ ಹೆಂಗಿರ್ಬೇಕ್ರಿ. ಈ ಕ್ವಶನ್ ನಾನು ಬರೀ ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ ಅದನ್ನ ಅಷ್ಟ ಫೈನ್ ಮಾಡ್ಬೇಕಾಗೈತಿ. ಯಾವಾಗ ಈ ಅಪ್ರೋಚ್ ದಿಂದ ನೀವು ಸ್ಟಾರ್ಟ್ ಮಾಡ್ತೀರಿ ಸಾಲ್ವ್ ಮಾಡಕ, ಅವಾಗ ನೀವು ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ದ ಸ್ಪೀಡ್ ಏನೈತಲ್ಲ ಅದು ಇನ್ಕ್ರೀಸ್ ಆಗತ್ತ ಹೋಗ್ತೈತಿ. ಪ್ರತಿಯೊಂದು ಕ್ವಶನ್ ನೀವು 30 ಸೆಕೆಂಡ್ಸ್ ಮಾಡಕ ಪಾಸಿಬಲ್ ಐತಿ. ನೀವು ಪ್ರತಿಯೊಂದು ಕ್ವಶನ್ ನಾನು ಬೇಸಿಕ್ಲಿ ಎಕ್ಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ, ಇಚ್ ಈಕ್ವಲ್ ಟು ಇಷ್ಟ ಆನ್ಸರ್ ಅಂತ ಬರೀತೀನಿ ಅಂತಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಇಸ್ ನಾಟ್ ಫಾರ್ ಯು ಪೀಪಲ್, ರೈಟ್? ಸೊ ಈ ರೀತಿ ನಮ್ದು ಅಪ್ರೋಚಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗೆ ಇರ್ಬೇಕ್ರಿ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಮತ್ ಹೊಳ್ಳಿ ನಾವು ಇಲ್ಲಿ ಒರಿಜಿನಲ್ ಪಾರ್ಟಿಗೆ ಬರೋಣ್ರಿ. ಓಕೆ, ಈಗ ನೋಡ್ರಿ, ಕೆಲವೊಂದ್ಸಲ ಏನಾಕೈತ್ರಿ, ಈಗ ಯಾವುದೋ ಒಂದು ಕ್ವಶನ್ ಕೊಟ್ಟಾರ ಅವ್ರು ನಮ್ಗೆ. ಓಕೆ, 2/9 ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ ಅಂತ ಏನೋ ಒಂದು ಕ್ವಶನ್ ಅದು ಪಾರ್ಟ್ ಐತ್ರಿ. ಈಗ ನನಗಿಲ್ಲಿ ಆಪ್ಷನ್ಸ್ ಕೊಟ್ಟಾನ್ರಿ 2, 3, 1, 5. ಆಪ್ಷನ್ ಬಿ ಕೊಟ್ಟಾನ್ರಿ 3, 2, 1, 1, 0. ಆಪ್ಷನ್ ಸಿ ಕೊಟ್ಟಾನ್ರಿ 4, 2, 1, 5. ಆಪ್ಷನ್ ಡಿ ಕೊಟ್ಟಾನ್ರಿ 8, 1, 1, 0, 8. ಆಮೇಲೆ ಆಪ್ಷನ್ ಇ ಕೊಟ್ಟಾನ್ರಿ ನನ್ ಆಫ್ ದಿಸ್. ಎಕ್ಸಾಂಪಲ್ ಈಗ ಹೇಳತ್ತೇನೆ, ನಾ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡೇನ್ರಿ, ಅದನ್ನ ನಾವು ಡಿಸ್ಕಷನ್ ಮಾಡೋಣಂತ್ರಿ. ಈಗ ಯಾವುದೋ ಒಂದು ಕ್ವಶನ್ ಒಳಗೆ ಅಂಡ್ ಒಂದೇನೋ ಕ್ವಶನ್ ಐತ್ರಿ ಅದು. ಓಕೆ, ಏನೋ ಕ್ವಶನ್ ಐತಿ, ಒಂದು ಕ್ವಶನ್ ಅದು ಪಾರ್ಟ್ ಐತ್ರಿ. ಇಲ್ಲಿ ಮುಂದೆ ಏನಂದ ನಾವು ಫೈಂಡ್ ದಿ ಒರಿಜಿನಲ್ ವ್ಯಾಲ್ಯೂ ಅಂತ ಕೇಳ್ರಿ. ಓಕೆ, ಫೈಂಡ್ ದಿ ಒರಿಜಿನಲ್ ವ್ಯಾಲ್ಯೂ ಅಂತ ಕೇಳ. ಈಗ ಈ ಫ್ರಾಕ್ಷನ್ ನೀವು ನೋಡಿದ್ರಿ ಅಂತ ತಿಳ್ಕೊರಿ, 2/9. ಈ ಫ್ರಾಕ್ಷನ್ ಏನ್ ಹೇಳ್ತತ್ರಿ, ಮೊದಲ ಅದರದ್ದು ವ್ಯಾಲ್ಯೂ, ಒರಿಜಿನಲ್ ವ್ಯಾಲ್ಯೂ ಏನೈತಲ್ಲ ಅಥವಾ ಇನಿಷಿಯಲ್ ವ್ಯಾಲ್ಯೂ ಏನೈತಲ್ಲ ಅದು 9 ಐತ್ರಿ. ಈಗ ನಾವು ಅಥವಾ ಫೈನಲಿ ಈಗ ಅದರದ್ದು ವ್ಯಾಲ್ಯೂ ಏನೈತಿ ನೋಡ್ರಿ, ಅದು 2 ಆಗೈತ್ರಿ. ಮೊದಲ ವ್ಯಾಲ್ಯೂ 9 ಇತ್ತು, ಈಗ ಅದರದ್ದು ವ್ಯಾಲ್ಯೂ 2 ಆಗೈತ್ರಿ. ಕ್ವಶನ್ ಏನ್ ಕೇಳ್ಯಾನ್ರಿ, ಒರಿಜಿನಲ್ ವ್ಯಾಲ್ಯೂ ಕೇಳ್ಯಾನ್ರಿ, ಅಂದ್ರ ಈ ವ್ಯಾಲ್ಯೂ ಕೇಳ್ಯಾನ್ರಿ, ಈ ವ್ಯಾಲ್ಯೂ. ಸೊ ಪಾಯಿಂಟ್ ಅರ್ಥ ಮಾಡ್ಕೋರಿ, ಇಲ್ಲಿ ಯಾವ ನಂಬರ್ ಐತಲ್ಲ ನಮ್ದು ಆನ್ಸರ್ ಅದರದ್ದು ಮಲ್ಟಿಪಲ್ ಇರ್ತೈತ್ರಿ. ಅಂದ್ರೆ ನಂದು ಆನ್ಸರ್ 9 ಭಾಗ ಆಕೈತ್ರಿ. ಅಂಡ್ ಯಾವ ಸಂಖ್ಯೆ 9 ಭಾಗ ಆಕೈತಿಲ್ಲ ಅದರದ್ದು ಡಿಜಿಟ್ ಸಮ್ 9 ಇರ್ತೈತ್ರಿ. ಇದನ್ನ ನಾವು ಕ್ಲಾಸಸ್ ಒಳಗೆ ಹೇಳ್ಕೊಡ್ತೀವ್ರಿ. ಮೊದಲ ಒಂದು ವೀಕ್ ನಮ್ಮಲ್ಲಿ ನೀವು ಬ್ಯಾಂಕಿಂಗ್ ಕೋಚಿಂಗ್ ಏನಾದರೂ ಜಾಯಿನ್ ಆದ್ರಿ ಅಂತಂದ್ರೆ ಫಸ್ಟ್ ವೀಕ್ ನಾವು ಬರೀ ಬೇಸಿಕ್ಸ್ ಹೇಳ್ಕೊಡ್ತೀವಿ ನಿಮ್ಗೆ. ಇರ್ಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ್ರಿ. ಈಗ ಈ ಕ್ವಶನ್ ಒಳಗಡೆ ಯಾವ್ದ್ರದ್ದು ಡಿಜಿಟ್ ಸಮ್ 9 ಐತಿ ಚೆಕ್ ಮಾಡ್ರಿ. ಈಗ ಇಲ್ಲಿ 5 + 3 8 + 1 9, ಇಲ್ಲಿ 2 ಉಳಿತ್ರಿ. ಅಂದ್ರೆ ಈ ನಂಬರ್ ಈ ಆಪ್ಷನ್ ಡಿಜಿಟ್ ಸಮ್ ಏನೈತಲ್ಲ ಅದು ಎಷ್ಟೈತ್ರಿ, 2 ಐತಿ. ನಾ ಡಿಜಿಟ್ ಸಮ್ ಫೈಂಡ್ ಮಾಡತ್ತೇನ್ರಿ. ಇಲ್ಲಿ 3 + 2 5 6 7, ಇದರದ್ದು ಡಿಜಿಟ್ ಸಮ್ 7 ಆಗೈತಿ. ಅಂದ್ರೆ ಇದು ನಂದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ರಿ, ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ರಿ. ಇಲ್ಲಿ ಚೆಕ್ ಮಾಡ್ರಿ, 5 + 4 9, 2 + 1 3, ಇದರ ಡಿಜಿಟ್ ಸಮ್ 3 ಆಗೈತಿ. ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ರಿ. ಇದು ಚೆಕ್ ಮಾಡ್ರಿ, 8 + 1 9 ಹೋದ್ರಿ, 8 + 1 9, ಈ ನಂಬರ್ದ ಡಿಜಿಟ್ ಸಮ್ 9 ಐತಿ. ಅಂದ್ರೆ ಇದ ನಮ್ದು ಆನ್ಸರ್ ಆಗೈತಿ. ಅಂದ್ರ ಕೆಲವೊಂದು ಸಲ ನಾವು ಕ್ವಶನ್ ಅನ್ನ ಮಲ್ಟಿಪಲ್ ಆಫ್ ಸರ್ಟನ್ ನಂಬರ್ಸ್ ಅಂತೂ ಚೆಕ್ ಮಾಡ್ತೀವಿ. ಅಂದ್ರೆ ಕ್ವಶನ್ ನ ಓದಿದ ಮೇಲೆ ನಮಗೆ ಗೊತ್ತಾಗ್ಬಿಡ್ತೈತ್ರಿ, ನಂದು ಆನ್ಸರ್ 5ರದ ಮಲ್ಟಿಪಲ್ದಾಗ ಬರ್ತೈತಿ, ಅಥವಾ ನಂದು ಆನ್ಸರ್ 11ರದ ಮಲ್ಟಿಪಲ್ದಾಗ ಬರ್ತೈತಿ, ಅಥವಾ ನಂದು ಆನ್ಸರ್ 8ರ ಮಲ್ಟಿಪಲ್ ಒಳಗೆ ಬರ್ತೈತಿ, ಇಲ್ಲ 16ರದ ಮಲ್ಟಿಪಲ್ ಒಳಗೆ ಬರ್ತೈತಿ, ಇಲ್ಲ 9ರದ ಮಲ್ಟಿಪಲ್ದಾಗ ಬರ್ತೈತಿ ಅಂತ ನಮಗ್ ಗೊತ್ತಾತಂತ ಅನ್ಕೋರಿ. ಸೊ ಅಲ್ಲಿ ಆಪ್ಷನ್ಸ್ ನಾವು ಚೆಕ್ ಮಾಡಿದಾಗ ಸೊ ನಮಗ ಕನ್ಫರ್ಮ್ಲಿ ಗೊತ್ತಾಗ್ತೈತಿ ದಟ್ ವಿಚ್ ನಂಬರ್ ಈಸ್ ಮಲ್ಟಿಪಲ್ ಆಫ್ ಸರ್ಟನ್ ಆರ್ ನಾಟ್. ಸೊ ಒಂದೇ ಆಪ್ಷನ್ ಇತ್ತಪ್ಪ ಅಂದ್ರೆ ಅದನ್ನ ಮಾರ್ಕ್ ಮಾಡೋದು. ಅಂಡ್ ಯೂಶುವಲಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಒಳಗಡೆ ಈ ಮೆಥಡ್ಸ್ ಬಹಳ ನೀಟಾಗಿ ವರ್ಕ್ ಆಗ್ತಾವ್ರಿ. ಕೆಲವೊಂದ್ಸಲ 2 ಥಿಂಗ್ಸ್ ನ ನೀವು ಕಂಬೈನ್ ಮಾಡ್ಬೇಕಾಗೈತಿ. ಒಂದ್ಸಲ ಡಿಜಿಟ್ ಸಮ್ ಮತ್ತೆ ಲಾಸ್ಟ್ ಡಿಜಿಟ್. ಓಕೆ,
ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ ಅದ ಲಾಸ್ಟ್ ಡಿಜಿಟ್ ಸೇಮ್ ಐತ್ರಿ. ಈಗ ಫಾರ್ ಎಕ್ಸಾಂಪಲ್ 3425, ಆಮೇಲೆ ಆಪ್ಷನ್ ಬಿ 4365 ಇದೈತ್ರಿ. ಈಗ ಎರಡೂ ಆಪ್ಷನ್ಸ್ ನಮ್ದು ಲಾಸ್ಟ್ ಡಿಜಿಟ್ ಸೇಮ್ ಐತ್ರಿ. ಲಾಸ್ಟ್ ಡಿಜಿಟ್ ಸೇಮ್ ಐತ್ರಿ. ಆಮೇಲೆ ಇನ್ನೊಂದ್ ಎರಡು ಆಪ್ಷನ್ಸ್ ತಗೊಳ್ರಿ. ಈ ಅಂತೂ ನನ್ ಆಫ್ ದಿಸ್ ಐತ್ರಿ. 24968312. ಸೊ ಒಂದು ಥಿಂಗ್ ನನಗೆ ಕನ್ಫರ್ಮ್ ಐತ್ರಿ, ನಂದು ಕ್ವಶನ್ ಅದ ಆನ್ಸರ್ ಲಾಸ್ಟ್ ಡಿಜಿಟ್ ಏನೈತ್ಲ ಅದು 5 ಐತ್ರಿ. ಸೊ ಲಾಸ್ಟ್ ಡಿಜಿಟ್ ನಂದು ಆನ್ಸರ್ 5 ಐತಂದ್ರ ಇದಂತೂ ಆನ್ಸರ್ ಆಗಕ್ ಸಾಧ್ಯ ಇಲ್ಲ. ಇವು ಎರಡೂತ್ರೊಳಗೆ ಒಂದ್ ಆಗ್ಬೇಕ್ರಿ. ಈಗ ಎರಡು ಆಪ್ಷನ್ಸ್ ಲಾಸ್ಟ್ ಡಿಜಿಟ್ 5 ಐತ್ರಿ. ಎರಡು ಆಪ್ಷನ್ ಅದಾವ್ರಿ. ಎರಡೂತ್ರೊಳಗೆ ಒಂದ್ ಯಾವ್ದು ರ್ಯಾಂಡಮ್ಲಿ ಹಾಕಕ್ ಬರಂಗಿಲ್ರಿ. ಸೊ ನಿಮಗ್ ಕನ್ಫರ್ಮ್ ಮಾಡ್ಕೊಳಿತ್ತಂದ್ರ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಏನ್ ಮಾಡ್ರಿ, ಈ ಎರಡು ತರದ್ದು ಲಾಸ್ಟ್ ಎರಡು ಡಿಜಿಟ್ಸ್ ಚೆಕ್ ಮಾಡ್ರಿ. ಎರಡು ಡಿಜಿಟ್ ಎರಡು ಬೇರೆ ಬೇರೆ ಅದಾವ್ರಿ. ಅಥವಾ ನೀವು ಇನ್ನೊಂದು ಮೆಥಡ್ ಏನ್ ಮಾಡ್ಬೋದು ಅಂತಂದ್ರೆ ಅದ್ರದ್ದು ಡಿಜಿಟ್ ಸಮ್ ಚೆಕ್ ಮಾಡ್ರಿ. ಸೊ ಡಿಜಿಟ್ ಸಮ್ ಇಲ್ಲಿ ಎಷ್ಟೈತಿ ನೋಡ್ರಿ, 5 + 4 9, 3 + 2 5 ಆಕತ್ರಿ. ಸೊ ಇಲ್ಲೇ 6 + 3 9 ಆಕತ್ರಿ. ಇಲ್ಲಿ 5 + 4 9 ಆಕತ್ರಿ. ನೋಡ್ರಿ, ಇದ್ರದ್ದು ಡಿಜಿಟ್ ಸಮ್ 5 ಐತಿ, ಇದ್ರ ಡಿಜಿಟ್ ಸಮ್ 9 ಐತಿ. ಲಾಸ್ಟ್ ಡಿಜಿಟ್ ಸೇಮ್ ಅದಾವ್ರಿ, ಬಟ್ ಡಿಜಿಟ್ ಸಮ್ ಎರಡು ಆಪ್ಷನ್ ಬೇರೆ ಬೇರೆ ಅದಾವ್ರಿ. ಸೊ ಅವಾಗ ನೀವ್ ಏನ್ ಮಾಡ್ರಿ, ಲಾಸ್ಟ್ ಡಿಜಿಟ್ 5 ಇದ್ದಿದ್ ನಂದು ಆನ್ಸರ್ ಆಕೈತಿ, ಅದು ಒಂದು ಪಾಯಿಂಟ್ ಕನ್ಫರ್ಮ್ ಆತ್ರಿ. ಸೆಕೆಂಡ್ ಪಾಯಿಂಟ್ ಏನ್ ಮಾಡಿಬಿಡ್ರಿ, ಅದ ಸಿಂಪ್ಲಿಫಿಕೇಶನ್ ಪಾರ್ಟ್ ಅದ್ ನೀವು ಡಿಜಿಟ್ ಸಮ್ ಫೈಂಡ್ ಮಾಡ್ಬಿಡ್ರಿ. ಡಿಜಿಟ್ ಸಮ್ ಒಂದ್ ವೇಳೆ ಅದರದ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ 9 ಬಂತಂದ್ರೆ ಆಪ್ಷನ್ ಬಿ ಆಕೈತಿ, 5 ಬಂತಂದ್ರೆ ಆಪ್ಷನ್ ಎ ಆಕೈತಿ. ಸೊ ಕೆಲವೊಂದು ಸಲ ನಾವು ಈ ಎರಡೆರಡು ಟೆಕ್ನಿಕ್ಸ್ ನ, ಎರಡೆರಡು ಕಾನ್ಸೆಪ್ಟ್ ನ ಕೆಲವೊಂದ್ಸಲ ನಾವು ಮಿಕ್ಸ್ ಮಾಡಿನೂ ಆಪ್ಷನ್ಸ್ ನ ಎಲಿಮಿನೇಟ್ ಮಾಡಬಹುದು. And believe me, if you want to get selected in banking examination, you need to learn these techniques. ನೀವು ಎಲ್ಲರನ್ನ 35 ಕ್ವಶನ್ ಎಕ್ಸ್ ತೊಗೊಂಡು ಸಾಲ್ವ್ ಮಾಡಿ ನಾ ಆನ್ಸರ್ ಮಾಡ್ತೀನಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ಸೆಲೆಕ್ಷನ್. ಯಾಕಂದ್ರೆ 20 ನಿಮಿಷ ನೀವು 35 ಕ್ವಶನ್ ಸಾಲ್ವ್ ಮಾಡ್ಬೇಕ್ರಿ. ಹೌ ಇಸ್ ಇಟ್ ಪಾಸಿಬಲ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಇಲ್ಲಿ ಮೆಥಡ್ಸ್ ಅಲ್ಲ, ಅಪ್ರೋಚಸ್ ಬೇಕಾಗ್ತಾವ್ರಿ. ಅಂಡ್ ನಮ್ಮ ಕೋಚಿಂಗ್ ಸೆಂಟರ್ ಒಳಗಡೆ ಈ ಅಪ್ರೋಚಸ್ ಅನ್ನು ನಾವು ಡಿಸ್ಕಸ್ ಮಾಡೋದು. ರೈಟ್? ಓಕೆ. ಸೊ ನೆಕ್ಸ್ಟ್ ಇದು SBI. ಓಕೆ, ಸೊ ಇದು SBI PO ದ ನೋಟಿಫಿಕೇಶನ್. ಸೊ ಇದ್ರದ್ದು ಆನ್ಲೈನ್ ಎಕ್ಸಾಮಿನೇಷನ್, ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇದು ಕೂಡ ಆಗಸ್ಟ್ದಾಗ ಐತ್ರಿ. ಓಕೆ, ಸೊ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಇರ್ತೈತ್ರಿ, ಎರಡು ಏನು ಓವರ್ಲ್ಯಾಪ್ ಆಗಂಗಿಲ್ರಿ. ಓಕೆ, ಸೊ ಒಂದು ಫಸ್ಟ್ SBI PO ದವ್ರು ಎಕ್ಸಾಮ್ ನಡೆಸ್ತಾರ್ರಿ, ಯಾಕಂದ್ರೆ ಅವ್ರು ಮೊದಲು ನೋಟಿಫಿಕೇಶನ್ ಬಿಟ್ಟಿದಾರ್ರಿ. ಅದ್ರ ನೆಕ್ಸ್ಟ್ IBPS PO ದವ್ರು ನಡೆಸ್ತಾರ್ರಿ. ಓಕೆ, ಓವರ್ಲ್ಯಾಪ್ ಆಗಂಗಿಲ್ರಿ, ಡೋಂಟ್ ವರಿ ಅಬೌಟ್ ದಟ್. ಓಕೆ, ಯಾಕಂದ್ರೆ ಇಬ್ರು ಕೂಡ ಐಒನ್ ಡಿಜಿಟಲ್ದಾಗ ಎಕ್ಸಾಮ್ ನಡೆಸ್ತಾರ್ರಿ. ಸೊ ಹಿಂಗಾಗಿ ಓವರ್ಲ್ಯಾಪ್ ಆಗುವಂತ ಚಾನ್ಸಸ್ ಇಲ್ರಿ. ಓಕೆ, ಆಗಂಗೂ ಇಲ್ರಿ. ಓಕೆ, ಸೊ ಇದ್ರದ್ದು ಮೇನ್ಸ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ದಾಗ ಇರ್ತೈತ್ರಿ. ಜಸ್ಟ್ ಒಂದ ಮಂತ್ ಇಲ್ಲಿ ಗ್ಯಾಪ್ ಐತಿ ನಿಮ್ ಕಡೆ. ಸೊ ನಿಮಗ್ ನೆನಪಿರ್ಬೋದ್ರಿ, ಯಾರ ಮೊದಲು ನಂದು ಒಂದು ವಿಡಿಯೋ ನೋಡಿದ್ರಿ, ನಾನು ಕ್ಯಾಲೆಂಡರ್ ಇಯರ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾ ಹೇಳಿದ್ದೀನಿ ನಿಮ್ಗೆ. ಓಕೆ, ಐ ಥಿಂಕ್ ಇನ್ ದಿ ಮಂತ್ ಆಫ್ ಜನವರಿ ನಾ ಇದನ್ನ ಡಿಸ್ಕಸ್ ಮಾಡಿದ್ದೇನೆ. ಜನವರಿ ಫೆಬ್ರವರಿ ಒಳಗಡೆ ನಾನು IBPS ದವರು ಕ್ಯಾಲೆಂಡರ್ ಇಯರ್ ನ ಬಿಡುಗಡೆ ಮಾಡಿದಾಗ, ಸೊ ಅವಾಗ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೆ. ಅಂಡ್ ಅಲ್ಲಿ ಹೇಳಿದ್ದೀನಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಏನಂತಂದ್ರ, ನಿಮ್ದು ಪ್ರಿಲಿಮ್ಸ್ ಮುಗಿದ ತಕ್ಷಣ ನಿಮಗೆ ಮೇನ್ಸಿಗೆ ಟೈಮ್ ಇಲ್ಲ. ಸೊ ನೀವು ಈಗಿಂತನ ಮೇನ್ಸಿಗೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಆ ವಿಡಿಯೋ ಒಳಗ ಹೇಳಿದ್ದೀನಿ ನಾನು. ಸೊ ಯಾರ ಇನ್ಸ್ಟ್ರಕ್ಷನ್ ನ ಬಹಳ ನೀಟಾಗಿ ಫಾಲೋ ಮಾಡಿದ್ದೀರಿ, ಸೊ ಡೆಫಿನೆಟ್ಲಿ ಕೂಡ ನೀವು ಈಗ ಒಂದು ಒಳ್ಳೆ ಸೇಫ್ ಝೋನ್ದಾಗ ನೀವು ಇರ್ತೀರಿ. ರೈಟ್? ಸೊ ಮೇನ್ಸಿಗೆ ನಿಮಗೆ ಬಹಳ ಟೈಮ್ ಇಲ್ರಿ. ಸೊ ಇಫ್ ಪಾಸಿಬಲ್ ಯು ಹ್ಯಾವ್ ಟು ಪ್ರಿಪೇರ್ ಆರ್ ಸ್ಟಾರ್ಟ್ ಪ್ರಿಪೇರ್ ಇಟ್ ಫ್ರಮ್ ನೌ ಇಟ್ ಸೆಲ್ಫ್. ಓಕೆ, ಸೊ ಅದನ್ನ ನೀವು ನೀಟಾಗಿ ನೋಡ್ಕೊಂತ ಹೋಗ್ಬೇಕ್ರಿ. ಓಕೆ, ಸೊ ದಿಸ್ ವಾಸ್ ಅಬೌಟ್ IBPS PO ಅಂಡ್ SBI PO. ಈಗ ಒಂದಿಷ್ಟು ಕ್ವಶನ್ಸ್ ನ ನಾವು ನೋಡ್ಕೊಳ್ಳೋಣ್ರಿ. ಓಕೆ, ಅಂದ್ರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ನ ತಗೊಂಡಿನಿ. ಯಾವ ರೀತಿ ನಿಮ್ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಕೇಳ್ತಾರ, ನಮ್ದು ಅಪ್ರೋಚ್ ಹೆಂಗಿರ್ಬೇಕ. ಓಕೆ, ಅದನ್ನ ನಾನು ಸ್ವಲ್ಪ ಇಲ್ಲಿ ಏನಂತಂದ್ರ ಸ್ವಲ್ಪ ಡಿಫ್ರೆಂಟ್ ಮತ್ತು ಕ್ಯಾಲ್ಕುಲೇಟಿವ್ ಇರುವಂತ ಕ್ವಶನ್ಸ್ ನ, ಅಪ್ರೋಚಸ್ ಡಿಫ್ರೆಂಟ್ ಇದ್ದುವಂತ ಕ್ವಶನ್ಸ್ ನ ನಾನು ಇಲ್ಲಿ ತಗೊಂಡೇನ್ರಿ. ಸೊ ಅದನ್ನ ನಾವೀಗ ಡಿಸ್ಕಸ್ ಮಾಡೋಣ್ರಿ. ರೈಟ್? ಓಕೆ, ಸೊ ಇಲ್ಲಿ ನೋಡ್ರಿ, ಇದು IBPS RRB PO ಒಳಗಡೆ ಇದು ಒಂದು ರೇಷೋದಾಗಿಂತರ ಇದು ಒಂದು ಕ್ವಶನ್ ಕೇಳ್ತಾರೆ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇದು ಕ್ಯಾಲ್ಕುಲೇಟಿವ್ ಐತಿ ಸರ್, ಲೆಂದಿ ಐತಿ ಅಂತ ಹೇಳ್ತಿದ್ರಿ. ಓಕೆ, ಬಟ್ ಯಾರ ಮೈಂಡ್ ಒಳಗಡೆ ಕ್ವಶನ್ಸ್ ಒಂದು ಅಪ್ರೋಚ್, ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಇರ್ತೈತಲ್ಲ, ಅವ್ರಿಗೆ ಇದು ಲೆಂದಿ ಅನ್ಸಂಗಿಲ್ರಿ.
ಆಕ್ಚುಲಿ ಇದು ಸಿಂಪಲ್ ಕ್ವಶನ್ ಐತೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ದ ರೇಷಿಯೋ ಆಫ್ ಪಾಪ್ಯುಲೇಷನ್ ಆಫ್ ಟೂ ವಿಲೇಜಸ್ ಪಿ ಅಂಡ್ ಕ್ಯೂ ಇಸ್ 4:3. ಓಕೆ, and the ratio of males in both the villages to females in both the villages is 5:3. Okay, ಆಮೇಲೆ find the ratio of males in both the villages if the number of females in both the villages is same. Okay, so females same ಅದರ ನೋಡ್ರಿ. ಕ್ವಶನ್ ನ ನೀವು ನೀಟಾಗಿ ಓದಿದ್ರಿ ಅಂತಂದ್ರೆ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತೇನ್ರಿ, ಇನ್ನೊಂದು ನಾ ನಿಮಗೆ ಯಾವಾಗ್ಲೂ ಹೇಳ್ತೇನ್ರಿ, ನೀವು ಈಗ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರನ್ನ, ಈಗ ನಾವು ಯೂಶುವಲಿ ಏನ್ ಮಾಡ್ತೀವಿ, ಒಂದು ಸ್ಟೇಟ್ಮೆಂಟ್ ನಾವು ಓದ್ತೀವಿ, ದ ರೇಷಿಯೋ ಆಫ್ ಪಾಪ್ಯುಲೇಷನ್ ಆಫ್ ಟೂ ವಿಲೇಜಸ್ ಪಿ ಅಂಡ್ ಕ್ಯೂ ಇಸ್ 4:3, ದ ರೇಷಿಯೋ ಆಫ್ ಮೇಲ್ಸ್ ಇನ್ ಬೋತ್ ದ ವಿಲೇಜಸ್ ಟು ಫಿಮೇಲ್ಸ್ ಇನ್ ಬೋತ್ ದ ವಿಲೇಜಸ್ 5:3. ಮತ್ತೆ ನಾವು ಏನ್ ಮಾಡ್ತೀವಿ, ಮತ್ತೆ ಫಸ್ಟ್ ಇಂತ್ರ ಓದ್ತೀವಿ, ದ ರೇಷಿಯೋ ಆಫ್ ಪಾಪ್ಯುಲೇಷನ್ ಆಫ್ ಟೂ ವಿಲೇಜಸ್ ಪಿ ಅಂಡ್ ಕ್ಯೂ ಇಸ್ 4:3. ಇದು ಆಗ್ಬಾರ್ದ್ರಿ, ಇದು ಆಗ್ಬಾರ್ದ್ರಿ. ಒಂದ್ ಸಲ ನೀವು ಒಂದು ಸ್ಟೇಟ್ಮೆಂಟ್ ನ ನೀವು ಓದಿದ್ರಿ ಅಂತಂದ್ರ ಒಳ್ಳೆ ರಿಪಿಟೇಷನ್ದಾಗ ಆ ಕ್ವಶನ್ ಓದಬಾರ್ದು. ಒಂದ ಸಲ ನೀವು ಆ ಕ್ವಶನ್ ನ ಓದ್ರಿ, ಸ್ಲೋಲಿ ನಾವು ಓದ್ರಿ, ಇದನ್ನ ಈಗಿನ ತರನ ಪ್ರಾಕ್ಟೀಸ್ ಮಾಡ್ರಿ. ಸರ್ ನಾ ಡೈರೆಕ್ಟ್ಲಿ ಹೋಗಿ ಎಕ್ಸಾಮ್ದಾಗ ಮಾಡ್ತೀನಿ ಅಂತಲ್ಲ, ಈಗಿನ ತರನ ಅದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. ಒಂದ್ ಸಲ ನೀವು ಒಂದು ಲೈನ್ ಆ ಕ್ವಶನ್ ಅದು ಓದಿದ್ರಿ ಅಂತಂದ್ರೆ ರಿಪೀಟ್ ನೀವು ಹೊಳೆ ಬರಬಾರ್ದ್ರಿ. ಯಾಕಂದ್ರೆ ಒಂದು ಕ್ವಶನ್ ಸಾಲ್ವ್ ಮಾಡಕ್ ಇರುದ 30 ಸೆಕೆಂಡ್ ರೀ, ಅದ್ರಾಗ ನೀವು 30 ಸೆಕೆಂಡ್ ಬರೀ ಕ್ವಶನ್ ಓದೋದ್ರಾಗ ಹಾಕಿದ್ರಿ ಅಂತಂದ್ರೆ ಹೆಂಗ್ ಸಾಲ್ವ್ ಮಾಡ್ತೀರಿ ನೀವು ಕ್ವಶನ್ ಅದನ್ನ, ರೈಟ್? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿತ್ರಿ. ಸೊ ಈಗ ಈ ಕ್ವಶನ್ ನ ಓದಿದ್ಮೇಲೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನ್ರಿ ಅದನ್ನ. ಓಕೆ, ಈ ಕ್ವಶನ್ ನ ಓದಿದ್ಮೇಲೆ ಒಂದು ಥಿಂಗ್ ನನಗೆ ಕ್ಲಿಯರ್ಲಿ ಏನ್ ಅರ್ಥ ಆಗ್ತೈತಿ, ಎರಡು ಹಳ್ಳಿಗಳು ಅದಾವ್ರಿ, ದರ್ ಆರ್ 2 ವಿಲೇಜಸ್ ಪಿ ಅಂಡ್ ಕ್ಯೂ. ಸೊ ಇದ್ರ ಒಳಗಡೆ ಮೇಲ ಮತ್ತು ಫಿಮೇಲ್ಸ್, ಅಂದ್ರ ಪಿ ಒಳಗೂ ಮೇಲ ಮತ್ತು ಫಿಮೇಲ್ಸ್ ಬಗ್ಗೆ ಮಾತಾಡಿದಾರ್ರಿ, ಆಮೇಲೆ ಕ್ಯೂ ಒಳಗೂ ಮೇಲ ಮತ್ತು ಫಿಮೇಲ್ಸ್ ಬಗ್ಗೆ ಅವ್ರು ಮಾತಾಡಿದಾರ್ರಿ. ಸೊ ಇವತ್ತರದ ರೇಷಿಯೋ ಬಗ್ಗೆ ಅವರು ಮಾತಾಡ್ತಿದಾರೆ. ಸೊ ಹಿಂಗಿದ್ದಾಗ ನೀವು ಇಲ್ಲಿ ಏನ್ ಮಾಡ್ರಿ, ಒಂದು ಸಿಂಪಲ್ ಆಗಿ ಒಂದು ಬಾಕ್ಸ್ ನ ಡ್ರಾ ಮಾಡ್ರಿ. ಓಕೆ, ಈ ಕ್ವಶನ್ ನ ಸಾಲ್ವ್ ಮಾಡಕ ನೀವೇನ್ ಮಾಡ್ರಿ, ಒಂದು ಬಾಕ್ಸ್ ನ ಸಾಲ್ವ್ ಮಾಡ್ರಿ, ಬಹಳ ಕ್ವಿಕ್ ಆಗಿ ಸಾಲ್ವ್ ಆಗ್ತೈತದ. ಸೊ ಇಲ್ಲಿ ನಾನು ಏನ್ ಬರಿತೀನಿ, ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ನಾ ಇಲ್ಲಿ ಪಿ ಬರ್ದೇನ್ರಿ, ಇಲ್ಲಿ ಕ್ಯೂ ಬರ್ದೇನಿ ನಾನು. ಓಕೆ, ಅಂಡ್ ಇಲ್ಲಿ ನಾ ಏನ್ ಮಾಡ್ತೇನ್ರಿ, ಇಲ್ಲಿ ಮೇಲ್ ಮತ್ತ ಇಲ್ಲಿ ಫಿಮೇಲ್ಸ್ ಅಂತ ಬರಿತೀನಿ ನಾ. ಓಕೆ, ಸೊ ಬಹಳ ಸಿಂಪಲ್ ಕ್ವಶನ್ ಐತ್ರಿ ಅದ, ರೈಟ್? ನೋಡ್ರಿ, ಈಗ ನಾ ಇಲ್ಲಿ ಏನಾದ್ರೂ ಒಂದು ವ್ಯಾಲ್ಯೂ ಬರ್ದಿನ ಅಂತ ಅನ್ಕೋರಿ, ಇಲ್ಲಿ ನಾನು ಏನಾದ್ರೂ ಒಂದು ವ್ಯಾಲ್ಯೂ ಬರ್ದಿನ ಅಂತ ಅನ್ಕೋರಿ. ಸೊ ಇದರ ಅರ್ಥ ಏನ್ರಿ, ವಿಲೇಜ್ ಪಿ ಒಳಗ ಇಷ್ಟು ಜನ ಮೇಲ್ಸ್ ಅದಾರ, ಇದು ಮೇಲ, ಇದು ವಿಲೇಜ್ ಪಿ, ಕರೆಕ್ಟಾ? ಈಗ ನಾ ಇಲ್ಲಿ ಏನಾದ್ರೂ ಒಂದು ವ್ಯಾಲ್ಯೂ ಬರ್ದಿನ ಅಂತ ಅನ್ಕೋರಿ, ಇದರ ಅರ್ಥ ಏನ್ರಿ ಅಂದ್ರ ವಿಲೇಜ್ ಕ್ಯೂ ಒಳಗ ಎಷ್ಟ್ ಜನ ಮೇಲ್ಸ್ ಅದಾರ, ಇಷ್ಟ ಜನ ಮೇಲ್ಸ್ ಅದಾರ. ಈಗ ನಾ ಇಲ್ಲಿ ಯಾವ್ದೋ ಒಂದು ನಂಬರ್ ಬರ್ದಿನ ಅಂತ ತಿಳ್ಕೊರಿ, ಇದರ ಅರ್ಥ ಏನ್ರಿ, ವಿಲೇಜ್ ಪಿ ಒಳಗ ಇಷ್ಟು ಜನ ಫಿಮೇಲ್ಸ್ ಅದಾರ, ಕರೆಕ್ಟ್? ಸೊ ಈಗ ಇವನ್ನೆರಡು ಆಡ್ ಮಾಡಿ ಇಲ್ಲಿ ಬರದ್ನ ಅಂತ ತಿಳ್ಕೊರಿ. ಈಗ ಎಕ್ಸಾಂಪಲ್ ಗೆ ಇದು 10 ಐತೆ ಅಂತ ಅನ್ಕೋರಿ, ಎಕ್ಸಾಂಪಲ್ ಇದು 10 ಐತೆ. ಸೊ 10 + 20 ಮಾಡಿದ್ರೆ ಇಲ್ಲಿ 30 ಬರ್ದೇನ್ರಿ ನಾ. ಸೊ ಈ 30 ಏನ್ ಹೇಳ್ತೈತ್ರಿ, ವಿಲೇಜ್ ಪಿ ಒಳಗ ಮೇಲ್ ಪ್ಲಸ್ ಫಿಮೇಲ್ ಮಾಡಿರಿ 30 ಬಂದೈತ್ರಿ, ಮೇಲ್ ಪ್ಲಸ್ ಫಿಮೇಲ್ ಬರ್ದಿರಿ. ಸೊ ಎಷ್ಟಾಗೈತ್ರಿ, ಅದ 30 ಬಂದೈತ್ರಿ. ಅಂದ್ರ ಟೋಟಲ್ ಪಾಪ್ಯುಲೇಷನ್ ಆಫ್ ಪಿ ಎಷ್ಟೈತ್ರಿ, 30 ಐತ್ರಿ. ಅಂದ್ರ ಪಾಪ್ಯುಲೇಷನ್ ಪಿ ಸಾರಿ ವಿಲೇಜ್ ಪಿ ಒಳಗ ಟೋಟಲ್ ಪಾಪ್ಯುಲೇಷನ್ ಎಷ್ಟೈತ್ರಿ, 30 ಐತ್ರಿ. ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ ಇಲ್ಲಿ 30 ಐತ್ರಿ, ಮತ್ತ ಇಲ್ಲಿ 50 ಐತ್ ಅಂತ ಅನ್ಕೋರಿ ಎಕ್ಸಾಂಪಲ್. ಸೊ ಹಂಗಾದ್ರ ಇಲ್ಲಿ ಏನಾಕತ್ರಿ, 80 ಆಕತ್ರಿ. ಅಂದ್ರ 30 + 50 ಎಷ್ಟಾತ್ರಿ, 80 ಆತ್ರಿ. ಅಂದ್ರ ಇದು ಏನ್ ಹೇಳ್ಕೊಡ್ತೈತ್ರಿ, ಇದು ವಿಲೇಜ್ ಕ್ಯೂ ಒಳಗ ಟೋಟಲ್ ಇಷ್ಟ ಜನ ಮೇಲ್ಸ್ ಅದಾರ, ವಿಲೇಜ್ ಕ್ಯೂ ಒಳಗ ಇಷ್ಟ ಜನ ಫಿಮೇಲ್ಸ್ ಅದಾರ, ಇವನ್ನೆರಡು ಆಡ್ ಮಾಡಿದ್ರೆ 80 ಬಂತ್ರಿ. ಅಂದ್ರ ವಿಲೇಜ್ ಕ್ಯೂ ಒಳಗ ಟೋಟಲ್ ಪಾಪ್ಯುಲೇಷನ್ ಎಷ್ಟೈತ್ರಿ, 80 ಐತ್ರಿ. ಟೋಟಲ್ ಪಾಪ್ಯುಲೇಷನ್ ಎಷ್ಟೈತ್ರಿ, 80 ಐತ್ರಿ, ಕರೆಕ್ಟ್? ಈಗ ಸಪೋಸ್ ನಾ ಹಿಂಗ ಆಡ್ ಮಾಡಿದ್ನಿ ಅಂತ ತಿಳ್ಕೊರಿ, ಅಂದ್ರ 30 + 10 ಎಷ್ಟ್ ಆಕತ್ರಿ, ಅದ 40 ಆಕತ್ರಿ. ಈ 40 ಏನ್ ಹೇಳ್ತತ್ರಿ, ಟೋಟಲ್ ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್. ಅಂದ್ರೆ ಟೋಟಲ್ ಎರಡು ವಿಲೇಜಸ್ ನ ಸೇರಿ ಟೋಟಲ್ ಮೇಲ್ ಪುರುಷರು ಎಷ್ಟ್ ಅದಾರಪ್ಪ ಅಂತ ಕೇಳಿದ್ರ 40 ಅದಾರ ಟೋಟಲ್, ಇದನ್ನ ಆಡ್ ಮಾಡಿದ್ರ. ಅದೇ ರೀತಿ ಇದನ್ನ ಆಡ್ ಮಾಡಿದ್ರ ರೀ 70 ಆಕೈತ್ರಿ. ಸೊ ಈ 70 ಏನ್ ಹೇಳ್ಕೊಡ್ತೈತ್ರಿ, ಟೋಟಲ್ ಎಷ್ಟ್ ಜನ ಫಿಮೇಲ್ಸ್ ಅದಾರ ಅಂತ ಹೇಳ್ಕೊಡ್ತೈತ್ರಿ. ಟೋಟಲ್ ಎಷ್ಟ್ ಜನ ಫಿಮೇಲ್ಸ್ ಅದಾರ್ರಿ, ಎರಡು ವಿಲೇಜಸ್ ನ ಸೇರಿ ಟೋಟಲ್ ಫಿಮೇಲ್ಸ್ ಎಷ್ಟ್ ಅದಾರಿ, 70 ಅದಾರ. ಅದ ನೀವು ಏನಾದ್ರು ಇವು ಎರಡು ವ್ಯಾಲ್ಯೂಸ್ ಆಡ್ ಮಾಡಿದ್ರಿ ಅಂತ ತಿಳ್ಕೊರಿ, 80 + 30 ಎಷ್ಟ್ ಆಕೈತ್ರಿ, 110 ಆಕೈತಿ, ಕರೆಕ್ಟ್? ಇವನ್ನೆರಡು ಆಡ್ ಮಾಡ್ರಿ, ಇದು ಕೂಡ 110 ಆಕೈತ್ರಿ. ಸೊ ಈ 110 ನೀವು ಹಿಂಗರ ಆಡ್ ಮಾಡ್ರಿ, ಇಲ್ಲ ಹಿಂಗರ ಆಡ್ ಮಾಡ್ರಿ, ಈ ವ್ಯಾಲ್ಯೂ ಸೇಮ್ ಇರ್ತೈತಿ. ಯಾಕಂದ್ರ 110 ಇದು ಏನನ್ನ ರಿಪ್ರೆಸೆಂಟ್ ಮಾಡ್ತೈತ್ರಿ, ಟೋಟಲ್ ಪಾಪ್ಯುಲೇಷನ್ ಆಫ್ ಬೋತ್ ದಿ ವಿಲೇಜಸ್, ಆರ್ ಇಟ್ ಈಸ್ ದಿ ಸಮ್ ಆಫ್ ದಿ ಪಾಪ್ಯುಲೇಷನ್ ಆಫ್ ಬೋತ್ ದಿ ವಿಲೇಜಸ್. ಇದು ಒಂದು ರೀಪ್ರೆಸೆಂಟೇಷನ್.
ಈ ರೀಪ್ರೆಸೆಂಟೇಷನ್ ನಿಮ್ಗೆ ಗೊತ್ತಿತ್ತು ಅಂತ ತಿಳ್ಕೊರಿ, ಈ ಕ್ವಶನ್ ನ ನೀವು ವಿದಿನ್ 15 ಸೆಕೆಂಡ್ಸ್ ನ ಸಾಲ್ವ್ ಮಾಡಬಹುದು ಅಥವಾ 20 ಸೆಕೆಂಡ್ಸ್ ನ ಸಾಲ್ವ್ ಮಾಡಬಹುದು. ಸಾಲ್ವ್ ಮಾಡೋಣ್ರಿ. ಕರೆಕ್ಟ್. ಈ ಐಡಿಯಾ ನಿಮಗೆ ಕ್ಲಿಯರ್ ಆಗೈತೆ ಅಂತ ನಾನು ಅನ್ಕೊಂಡಿನ್ರಿ. ಓಕೆ, ಸೊ ಈಗ ಇದನ್ನ ಕ್ವಶನ್ ನಾ ಸಾಲ್ವ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಈಗ ಇಲ್ಲಿ ಏನೈತ್ರಿ, ಇಲ್ಲಿ ಪಿ ಐತ್ರಿ, ಇಲ್ಲಿ ಕ್ಯೂ ಐತಿ, ಇದು ಮೇಲ್ ಐತಿ, ಇದು ಫಿಮೇಲ್ ಐತಿ. ಓಕೆ, ರೈಟ್. ಈಗ ಏನ್ ಹೇಳನ್ರಿ, ದ ರೇಷಿಯೋ ಆಫ್ ಪಾಪ್ಯುಲೇಷನ್ ಆಫ್ 2 ವಿಲೇಜಸ್ ಪಿ ಅಂಡ್ ಕ್ಯೂ ಇಸ್ 4:3. ಇದು 4, ಇದು 3. ಯಾಕಂದ್ರೆ ಟೋಟಲ್ ಪಾಪ್ಯುಲೇಷನ್ ಅಂತ ನಾವು. ಅಂಡ್ ಈಗ ಜಸ್ಟ್ ಹೇಳಿನ್ರಿ ನಾ, ಇವನ್ನೆರಡು ಆಡ್ ಮಾಡಿದ್ರೆ ಪಿ ದ ಪಾಪ್ಯುಲೇಷನ್ ಸಿಗ್ತೈತಿ, ಇವನ್ನೆರಡು ಆಡ್ ಮಾಡಿದ್ರೆ ಕ್ಯೂ ದ ಪಾಪ್ಯುಲೇಷನ್ ಸಿಗ್ತೈತಿ. ಡನ್. ನೆಕ್ಸ್ಟ್, ದ ರೇಷಿಯೋ ಆಫ್ ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್ ಟು ಫಿಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್. ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್ ಅಂಡ್ ಫಿಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್. ಅಂದ್ರೆ ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್ ಅಂದ್ರೆ ಈ ವ್ಯಾಲ್ಯೂ, ಫಿಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್ ಅಂದ್ರೆ ಈ ವ್ಯಾಲ್ಯೂ. ಇದರದ ಅನುಪಾತ ಎಷ್ಟು ಐತೆ ಅಂತ ಕೊಟ್ಟಾನ್ರಿ ಅವ, 5:3 ಐತೆ ಅಂತ ಕೊಟ್ಟಾನ್ರಿ. ಎಷ್ಟು ಐತೆ ಅಂತ ಕೊಟ್ಟಾನ್ರಿ, 5:3 ಐತೆ ಅಂತ ಕೊಟ್ಟಾನ್ರಿ. 5:3 ಐತ್ರಿ. ಕ್ಲಿಯರ್? ರೈಟ್. ಸೊ ಈಗ ಒಂದು ಪಾಯಿಂಟ್ ನೋಡ್ರಿ, ಅವನೇನ್ ಹೇಳನ್ರಿ, ಫಿಮೇಲ್ಸ್ ಇನ್ ಬೋತ್ ದ ವಿಲೇಜಸ್ ಆರ್ ಸೇಮ್. ಅಂದ್ರ ಈ ಎರಡು ವ್ಯಾಲ್ಯೂ ಸೇಮ್ ಅದಾವ್ರಿ. ಬಟ್ ಅದಕ್ಕಿಂತ ಮೊದಲ ಒಂದು ಪಾಯಿಂಟ್ ನ ಏನ್ ಹೇಳಿನ್ರಿ, ನೀವು ಹಿಂಗ ಆಡ್ ಮಾಡಿದಾಗ 4 + 3 ಎಷ್ಟಾತ್ರಿ, 7 ಆತ್ರಿ. 5 + 3 ಹಿಂಗ ಆಡ್ ಮಾಡ್ರಿ, 5 + 3 ಎಷ್ಟಾತ್ರಿ, 8 ಆತ್ರಿ. ನೋಡ್ರಿ ನಾ ಏನ್ ಹೇಳಿದ್ದೀನ್ರಿ, ಈ ವ್ಯಾಲ್ಯೂ ಸೇಮ್ ಇರ್ಬೇಕಂತ ಹೇಳಿನ್ರಿ. ಬಟ್ ಇಲ್ಲಿ ಸೇಮ್ ಐತೇನ್ರಿ, ಇಲ್ಲ. ಅದ ಪ್ರಾಬ್ಲಮ್ ಐತ್ರಿ. ಸೊ ಇದನ್ನ ಮೊದಲು ನೀವು ಸೇವ್ ಮಾಡ್ಕೋರಿ. ಯಾಕಂದ್ರೆ ಈ ವ್ಯಾಲ್ಯೂ ಏನನ್ನ ರಿಪ್ರೆಸೆಂಟ್ ಮಾಡತೈತ್ರಿ, ಇಟ್ ಈಸ್ ದಿ ಸಮ್ ಆಫ್ ಪಾಪ್ಯುಲೇಷನ್ ಆಫ್ ಬೋತ್ ದಿ ವಿಲೇಜಸ್. ಅಂದ್ರೆ ಎರಡೂ ವಿಲೇಜಸ್ ನ ಸೇರಿದಾಗ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಕತಿ ಆ ವ್ಯಾಲ್ಯೂನ ಇದು ಡಿನೋಟ್ ಮಾಡ್ತೈತಿ. ಸೊ ಅದನ್ನ ನೀವು ಹಿಂಗ ಆಡ್ ಮಾಡಿದ್ರು ಸೇಮ್ ಬರ್ಬೇಕು, ಹಿಂಗ ಆಡ್ ಮಾಡಿದ್ರು ಸೇಮ್ ಬರ್ಬೇಕು. ಬಟ್ ಈಗ ಸೇಮ್ ಇಲ್ಲ. ಸೊ ಅದನ್ನ ನಾವು ಸೇಮ್ ಮಾಡ್ಕೋಬೇಕ್ರಿ. ಹೆಂಗ್ ಸೇಮ್ ಮಾಡ್ಕೊಂತೀರಿ, ಏನಿಲ್ಲ, ಇಲ್ಲಿ ಬಂದಿರೋ ಸಮ್ ಏನೈತಲ್ಲ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಈಗ ಇಲ್ಲಿ ಆಡ್ ಮಾಡಿದಾಗ 8 ಬಂದೈತ್ಲ, ಸೊ ಇಲ್ಲಿ 8 ಮಲ್ಟಿಪ್ಲೈ ಮಾಡ್ರಿ. ಹಿಂಗ ಆಡ್ ಮಾಡಿದಾಗ 7 ಬಂದೈತ್ಲ, ಇವ್ರಿಗೆ 7 ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ಇದು ಎಷ್ಟಾಕೈತಿ ನೋಡ್ರಿ, ಇದ 7 5 = 35. ಓಕೆ, ಅಂದ್ರೆ ಇವನ್ ಎರಡು ಆಡ್ ಮಾಡಿದ್ಮೇಲೆ ನಿಮ್ಗೆ ವ್ಯಾಲ್ಯೂ ಎಷ್ಟು ಬರ್ತೈತಿ, ಇಲ್ಲಿ 35 ಬರ್ತೈತಿ. 7 3 = 21. ಅಂದ್ರೆ ಇವನ್ ಎರಡು ವ್ಯಾಲ್ಯೂ ಆಡ್ ಮಾಡಿದಾಗ ಇಲ್ಲಿ 21 ಬರ್ತೈತಿ. ಆಮೇಲೆ 8 4 = 32. ಅಂದ್ರೆ ಇವನ್ನೆರಡು ಆಡ್ ಮಾಡಿದಾಗ 32 ಬರ್ತೈತಿ. ಸೊ ಇಲ್ಲಿ 8 3 = 24. ಇದು ಇವನ್ನೆರಡು ವ್ಯಾಲ್ಯೂ ಆಡ್ ಮಾಡಿದಾಗ ನಿಮಗೆ 24 ಬರ್ತೈತಿ. ಓಕೆ, ಈಗ ಇವನ್ನೆರಡು ವ್ಯಾಲ್ಯೂ ನೀವು ಆಡ್ ಮಾಡಿದ್ರಿ ಅಂದ್ರೆ 56 ಆಕೈತ್ರಿ. ಇವನ್ನೆರಡು ವ್ಯಾಲ್ಯೂ ಆಡ್ ಮಾಡ್ರಿ, ಇದು 56 ಆಗ್ತೈತಿ. ಈಗ ಕರೆಕ್ಟ್ ಐತ್ರಿ. ಆಗಲೇ ಕರೆಕ್ಟ್ ಇರ್ಲಿಲ್ರಿ ಅದ. ಸೊ ನಾವು ಅದನ್ನ ಕರೆಕ್ಟ್ ಮಾಡ್ಕೊಂಡಿವ್ರಿ. ರೈಟ್. ಓಕೆ, ಸೊ ಈಗ ಇದನ್ನ ಸಾಲ್ವ್ ಮಾಡೋಣ್ರಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ನೋಡ್ರಿ ಈ ಎರಡು ವ್ಯಾಲ್ಯೂ ಸೇಮ್ ಐತೆ ಅಂತ ಹೇಳ್ಯಾನ್ರಿ. ಅಂದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂ ಐತಿ ಅಷ್ಟ ಇಲ್ಲ ವ್ಯಾಲ್ಯೂ ಐತಿ. ಅಂದ್ರೆ ಇವನ್ನೆರಡು ವ್ಯಾಲ್ಯೂ ಆಡ್ ಮಾಡಿದಾಗ ನಿಮಗೆ 21 ಬಂದೈತೆ. ಅಂದ್ರೆ ಸೊ ಇಲ್ಲಿ ಏನ್ ಇರ್ತೈತ್ರಿ, 10.5 ಇರ್ತೈತ್ರಿ, ಇಲ್ಲೂ 10.5 ಇರ್ತೈತ್ರಿ. ಹೌದಲ್ರಿ? ಯಾಕಂದ್ರೆ ಇವು ಎರಡೂ ಸೇರಿ 21 ಆಗ್ಬೇಕಂದ್ರ ಎರಡು ಸೇಮ್ ಅದಾವ ಅಂತ ಹೇಳ್ತಾನಂದ್ರ ಇಲ್ಲಿ 10.5 ಮತ್ತೆ ಇಲ್ಲಿ 10.5 ಎರಡು ಆಡ್ ಮಾಡ್ರಿ, ಎಷ್ಟಾಕತ್ರಿ, 21 ಆಕತ್ರಿ. ಕ್ಲಿಯರ್? ಹಾ, 10.5 ಅಷ್ಟು ಫಿಮೇಲ್ಸ್ ಹಂಗಿರಾಕ್ ಸಾಧ್ಯ ಇಲ್ರಿ. ಬಟ್ ಇದು ಪ್ರಾಬ್ಲಮ್ ಐತ್ರಿ. ಓಕೆ, ರೈಟ್. ಸೊ ಇದನ್ನ ಏನ್ ಮಾಡ್ರಿ, ಈ ಕಡೆ ತಗೊಂಡ್ಬಂದ್ ಮೈನಸ್ ಮಾಡ್ರಿ. ಯಾಕಂದ್ರೆ ಇವನ್ ಎರಡು ವ್ಯಾಲ್ಯೂಸ್ ನ ನೀವು ಆಡ್ ಮಾಡಿದಾಗ 32 ಬರ್ತೈತ್ರಿ. ಹೌದಲ್ರಿ? ಸೊ ನನಗೆ ಈ ವ್ಯಾಲ್ಯೂ ಬೇಕಾಗಿತ್ತಂದ್ರ ಈ 10.5 ನ ಇದ್ರೊಳಗೆ ಮೈನಸ್ ಮಾಡ್ರಿ. ಓಕೆ, ಸೊ ಇದು ಎಷ್ಟು ಬರ್ತೈತ್ರಿ, ಇದು 21.5 ಬರ್ತೈತ್ರಿ. ಕರೆಕ್ಟಾ? ಎಷ್ಟು ಬರ್ತೈತ್ರಿ, 21.5. ಸೊ 32 ಒಳಗ ನೀವು 10.5 ನ ಮೈನಸ್ ಮಾಡ್ರಿ. ಓಕೆ, ರೈಟ್. ಅದೇ ರೀತಿ ಇವನ್ನೆರಡು ವ್ಯಾಲ್ಯೂ ಆಡ್ ಮಾಡಿದ 24 ಬರ್ತೈತಿ ನಿಮ್ಗೆ. ಸೊ ಅದಕ್ಕೆ ಇದನ್ನ ಏನ್ ಮಾಡ್ರಿ, ಇದನ್ನ ಇದ್ರೊಳಗೆ ಮೈನಸ್ ಮಾಡ್ರಿ. ಓಕೆ, ಸೊ ಇಲ್ಲಿ ಮೈನಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಎಷ್ಟು ಬರ್ತೈತ್ರಿ, 13.5. ಸೊ ಈಗ ನನ್ನ ಕ್ವಶನ್ ಏನ್ ಕೇಳ್ಯಾರ್ರಿ ಅವರು, ಫೈಂಡ್ ದಿ ರೇಷಿಯೋ ಆಫ್ ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್. ಓಕೆ, ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್, ಮೇಲ್ಸ್ ಇನ್ ಬೋತ್ ದಿ ವಿಲೇಜಸ್. ಇದರದ ಅನುಪಾತ ಫೈಂಡ್ ಮಾಡ್ಬೇಕಾಗೈತ್ರಿ. ಸೊ ಇದರದ ಅನುಪಾತ ಎಷ್ಟಾಕೈತ್ರಿ, 2 1.5 ಡಿವೈಡೆಡ್ ಬೈ ಇಲ್ಲಿ 13.5. ಸೊ ಪಾಯಿಂಟ್ ಅಂತೂ ಎರಡು ಕಡೆ ಸೇಮ್ ಪ್ಲೇಸ್ ದಾಗ ಐತ್ರಿ. ಸೊ ಅದನ್ನ ತೆಗೆದು ಬಿಟ್ರಿ ನೀವು. ಸೊ ಇದು 5 ಕ್ಯಾನ್ಸಲ್ ಆಗೈತ್ರಿ. 5 4 = 5 3 = ಸೊ ಮೇಲ್ಗಡೆ 43 ಬರ್ತೈತ್ರಿ. ಎರಡು ಆಪ್ಷನ್ಸ್ ದಾಗ ಐತ್ರಿ. ಓಕೆ, ತೆಳಗಡೆ ಚೆಕ್ ಮಾಡ್ರಿ. ಸೊ 5 2 = 10, ಆಮೇಲೆ 5 7 = 35. ಓಕೆ, ಸೊ 27. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ 43/27.
ನಾ ಇಲ್ಲಿ ಕಾನ್ಸೆಪ್ಟ್ನು ಎಕ್ಸ್ಪ್ಲೇನ್ ಮಾಡೀನಿ ನಿಮಗೆ, ಅದಕ್ಕೆ ಸ್ವಲ್ಪ ಇಲ್ಲಿ ಟೈಮ್ ತೊಗೊಂಡಿರ್ತೀರಿ. ಬಟ್ ಇಮ್ಯಾಜಿನ್ ಮಾಡ್ರಿ, ಈ ಕಾನ್ಸೆಪ್ಟ್ ನಿಮ್ಗೆ ಮೊದ್ಲ ಗೊತ್ತಿತ್ತಪ್ಪ ಅಂತಂದ್ರೆ ಇದನ್ನ ನೀವು ಭಾಳಾದ್ರೆ ಒಂದು 20 ಸೆಕೆಂಡ್ಸ್ದಾಗ ಇದನ್ನ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ಯುನೀಕ್ ಇರುವಂಥ ಕ್ವಶನ್ಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿನ್ರಿ. ಓಕೆ, ಕೆಲವೊಂದಿಷ್ಟು ಈಸಿ ಕ್ವಶನ್ಸು ತೊಗೊಂಡೇನ್ರಿ, ಕೆಲವೊಂದಿಷ್ಟು ಈ ರೀತಿ ಕೇಳಿರೋ ಕ್ವಶನ್ಸ್ನ ಇಲ್ಲಿ ತೊಗೊಂಡೇನಿ. ಸೊ ಆನ್ಸರ್ ಏನಾಗೈತ್ರಿ 43/27. ಅಥವಾ ಇದನ್ನ ನೀವು ಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಹಿಂಗೆ ಕೊಟ್ಟಾರಂತ ಹಿಂಗೆ ಬರ್ದೇನ್ರಿ. ಬಟ್ ಯೂಶುವಲಿ ರೇಷಿಯೋ ಅಂತಂದಾಗ 43:27 ಈ ರೀತಿ ಇರ್ತೈತಿ. ಇದನ್ನ ನಾವು ಫ್ರಾಕ್ಷನ್ದಾಗ ಏನ್ ಮಾಡ್ತೀವಿ 43/27 ಅಂತ ನಾವು ಬರೀತೀವಿ. ಓಕೆ, ಸೊ ಇದು IBPS RRB PO ಒಳಗೆ ಕೇಳಿರುವಂತ ಕ್ವಶನ್ ರೀ. ಓಕೆ, ಜಸ್ಟ್ ಒಂದು ನಿಮಗೆ ಐಡಿಯಾ ಇರಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂತ ನಿಮ್ಗೆ ಗೊತ್ತಿರಲಿ ಅಂತ ನಾ ಈ ಕ್ವಶನ್ ತೊಗೊಂಡಿದ್ದೆ. ರೈಟ್, ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಸ್, ಇದು ಒಂದು ಗುಡ್ ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಕೇಳಿದ್ರಿ. ಸೊ ಏನಂತಂದ್ರೆ A:B+C. ಓಕೆ, ಇದು 4:5 ಐತ್ರಿ. ನೋಡಾಕ್ ಸಿಂಪಲ್ ಐತ್ರಿ. ಓಕೆ, ನೋಡಾಕ ಸಿಂಪಲ್ ಐತ್ರಿ. B:A+C is equal to 5:30. ಆಮೇಲೆ A:B:C ಕೇಳ್ಯಾರ. A:B:C ಕೇಳ್ಯಾರ. ಓಕೆ, ಸೊ A:B:C ಕೇಳ್ಯಾರಿ. ಅಂಡ್ ಇಲ್ಲಿ ಕೆಲವೊಂದ್ಸಲ ಏನಾಗ್ತೈತ್ರಿ, ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಇಲ್ಲಿ A ವ್ಯಾಲ್ಯೂ ನೋಡ್ತಾರೆ. A ವ್ಯಾಲ್ಯೂ ಇಲ್ಲಿ 4 ಐತ್ರಿ, ಸೊ ಇಲ್ಲಿ 4 ಬರೀತಾರೆ. B ವ್ಯಾಲ್ಯೂ ಇಲ್ಲಿ 5 ಐತ್ರಿ, 5 ಬರೀತಾರೆ. ಈಗ C ಬೇಕಾಗಿತ್ತಲ್ಲ, ಇಲ್ಲಿದಿಂತ್ರ C ತೆಗಿತಾರೆ. A+C 13 ಐತಿ, A 4 ಐತ್ರಿ, A 4 ಐತಿ. ಹಂಗಾರ C ಎಷ್ಟಾಕೈತಿ 9 ಆಕೈತಿ. ಯಾಕಂದ್ರೆ 4 + 9 ಎಷ್ಟಾಕೈತ್ರಿ 13. ಸೊ ಇಲ್ಲಿ 9 ಬರ್ದ್ಬಿಡ್ತಾರೆ. ಸೊ 4:5:9 ಇದು ಆಪ್ಷನ್ ನ ಅವರು ಮಾರ್ಕ್ ಮಾಡ್ತಾರೆ. ಸೊ ಇಟ್ ಈಸ್ ದಿ ರಾಂಗ್ ಆನ್ಸರ್. ಏನ್ ಹೇಳ್ರಿ, ಇದು ನಿಮ್ದು ರಾಂಗ್ ಆನ್ಸರ್ ಐತೆ. ಓಕೆ, ಸೊ ದಿಸ್ ಈಸ್ ನಾಟ್ ದಿ ಕರೆಕ್ಟ್ ಆನ್ಸರ್. ಸೊ ಇದು ರಾಂಗ್ ಐತ್ರಿ. ನೀವು ಹಿಂಗ್ ಮಾಡ್ತಿದ್ರಿ ಅಂತಂದ್ರೆ ಅದು ರಾಂಗ್ ಐತಿ. ಯಾಕೆ ಸರ್, ಯಾಕೆ ರಾಂಗ್ ಐತಿ ಬೇಕಾದ್ರೆ ನೋಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀವು ಇಲ್ಲಿ C ವ್ಯಾಲ್ಯೂ 9 ತೊಗೊಂಡಿರೋದಿಲ್ಲ, ಅಂದ್ರೆ ಇಲ್ಲಿದಿಂತ್ರ ನಾವು ಸಾಲ್ವ್ ಮಾಡಿದಾಗೂ C ವ್ಯಾಲ್ಯೂ 9 ಬರ್ಬೇಕ್ರಿ. ಈಗ ಇಲ್ಲಿ B+C 5 ಐತ್ರಿ, ಇಲ್ಲಿ B ಎಷ್ಟೈತ್ರಿ, B 5 ಐತ್ರಿ. ಹಂಗಾದ್ರೆ C 0 ಆಗ್ಬೇಕ್ರಿ. ಯಾಕಂದ್ರೆ B+C 5 ಐತ ಅಂದ್ಮ್ಯಾಗ, B+C 5 ಐತ ಅಂದ್ಮ್ಯಾಗ B ಎಷ್ಟೈತ್ರಿ, ಇಲ್ಲಿ B 5 ಐತ್ರಿ, ಪ್ಲಸ್ C = 5 ಅಂತಂದ್ರೆ 5 ಕ್ಯಾನ್ಸಲ್ ಆಗಿ C 0 ಆಗ್ಬೇಕು. ಇಲ್ಲಿ ಒಂದ್ ಕಡೆದ ನೋಡಿದ್ರೆ C 9 ಬರತೈತಿ, ಇನ್ನೊಂದ್ ಕಡೆದ ನೋಡಿದ್ರೆ C 0 ಬರಾಕತೈತಿ. ಹಂಗ ಒಂದ್ರದ 2 ವ್ಯಾಲ್ಯೂಸ್ ಪಾಸಿಬಲ್ ಅದಾವೇನ್ರಿ, ಕ್ವಾಡ್ರಾಟಿಕ್ ಇಕ್ವೇಶನ್ದಾಗ ಐತ್ರಿ, ಇಲ್ಲ. ಸೊ ಅದಕ್ಕೆ ಇದು ಕ್ವಶನ್ ನೀವು ಅಪ್ರೋಚ್ ಏನ್ ಕೊಟ್ಟಿರಲ್ಲ, ಇದು ರಾಂಗ್ ಐತ್ರಿ. ಹಂಗಾದ್ರ ಕರೆಕ್ಟ್ ಅಪ್ರೋಚ್ ಏನೈತಿ, ಇಲ್ಲಿ ಒಂದು ಪಾಯಿಂಟ್ ನಾವು ಏನ್ ಮರಿತೀವಿ ಅಂತಂದ್ರ ನೋಡ್ರಿ, ಇಲ್ಲಿ ಒಂದು ಪಾಯಿಂಟ್ ನಾವು ಏನ್ ಮರಿತೀವಿ ಅಂತಂದ್ರ ಇಲ್ಲಿ A:B+C = 4:5 ಐತ್ರಿ. ಕರೆಕ್ಟಾ? ಆಮೇಲೆ ನೆಕ್ಸ್ಟ್ B:A+C, B:A+C ಎಷ್ಟೈತ್ರಿ 5:13. ನಾ ಹೇಳುದ್ನ ಒಂದು ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೊರಿ. ಓಕೆ, ಏನಂದ್ರೆ ಸಪೋಸ್ ನಾನು ಇಲ್ಲಿ ಇಷ್ಟು ತೆಗೆದು ಪ್ಲಸ್ ಹಾಕಿದ್ನಿ ಅಂತ ಅನ್ಕೊರಿ, ಏನಾಕತ್ರಿ ಅದ A+B+C ಹಾಕೈತ್ರಿ. ಹಂಗಾರ ಅದೇ ರೀತಿ ನಾ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲೂ ಇಷ್ಟು ತೆಗೆದು ಪ್ಲಸ್ ಹಾಕ್ತೀನಿ. ಅಂದ್ರೆ ಇದು ಏನಾಕತಿ A+B+C ಹಾಕೈತ್ರಿ. ಓಕೆ, = 9 ಹಾಕೈತಿ. ಕರೆಕ್ಟ್? ಇಲ್ಲೂ ನಾ ಏನ್ ಮಾಡ್ತೀನಿ, ಇಷ್ಟು ತೆಗೆದು ಪ್ಲಸ್ ಹಾಕ್ತೀನಿ. ಹಂಗಾರ ನಾ ಇಲ್ಲೂ ಇಷ್ಟು ತೆಗೆದು ಪ್ಲಸ್ ಹಾಕ್ಬೇಕ್ರಿ. ಅಂದ್ರೆ ಇಲ್ಲೂ ಕೂಡ ಏನಾತ್ ನೋಡ್ರಿ, A+B+C ನ ಆತ್ರಿ. ಇಲ್ಲೂ ಕೂಡ A+B+C ನ ಆತ್ರಿ. ಬಟ್ ಇದು ಎಷ್ಟ್ ಆತ್ರಿ 18. ಅರ್ಥ ಆಗತ್ರಿ? ಇಲ್ಲಿ A+B+C 9 ಆಗಾಗತೈತ್ರಿ, ಇಲ್ಲಿ A+B+C 18 ಆಗಾಗತೈತಿ. ಹಂಗ ಸಾಧ್ಯ ಐತೇನ್ರಿ? ಎರಡೂ ಕಡೆ A+B+C ನ ಐತಂದ್ಮೇಲೆ ಎರಡೂ ಕಡೆ ಆನ್ಸರ್ ಸೇಮ್ ಬರ್ಬೇಕಾಗಿತ್ತ. That is the problem why we are not getting the ratio correct. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಮ್ ನ ಸೇಮ್ ಮಾಡ್ಬೇಕ್ರಿ. ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಏನೈತ್ರಿ, ಮೇಕಿಂಗ್ ದಿ ರೇಷಿಯೋ ಸಮ್ ಸೇಮ್. ಆ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗುತ್ತೆ. ಮೇಕಿಂಗ್ ದಿ ಸಮ್ ಆಫ್ ದಿ ರೇಷಿಯೋ ಸೇಮ್. ಸೊ ಅದನ್ನ ಹೆಂಗ್ ಸೇಮ್ ಮಾಡ್ತೀರಿ ನೀವು? ಏನಿಲ್ರಿ, ಇದನ್ನ 9 ಐತಲ್ಲ, ಇದನ್ನ
2 ಮಲ್ಟಿಪ್ಲೈ ಮಾಡ್ರಿ, ಇದು 89 ಬರ್ತೈತಿ. ಅಂದ್ರೆ ನಾ ಇಲ್ಲಿ ಹೊಸ ರೇಷೋ ಬರೀತೇನೆ ನೋಡ್ರಿ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಾಕತ್ತೇನ್ರಿ ನಾ. A:B+C ಈಕ್ವಲ್ ಟು 4 2s 8 5 2s 10. ಇದು ನಿಮ್ದು ಹೊಸ ರೇಷೋ. B:A+C ಏನೈತಲ್ಲ ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ, ಇಲ್ಲಿ ಏನು ಚೇಂಜಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಈಗ ನೋಡ್ರಿ, ಇಲ್ಲೂ 18 ಆತ್ರಿ, ಇಲ್ಲೂ 18 ಆತ್ರಿ. ಈಗ ರೇಷೋ ಫೈಂಡ್ ಮಾಡ್ರಿ. ಈಗ ನೀವು A:B:C ಮಾಡ್ರಿ. ಎ ಎಷ್ಟೈತಪ್ಪ? ಎದ ವ್ಯಾಲ್ಯೂ 8 ಐತಿ, 8 ಬರೀರಿ. ಬಿದ ವ್ಯಾಲ್ಯೂ ಎಷ್ಟೈತ್ರಿ? ಬಿದ ವ್ಯಾಲ್ಯೂ 5 ಐತಿ, 5 ಬರೀರಿ. ಈಗ ಸಿದ ವ್ಯಾಲ್ಯೂ ನೋಡ್ರಿ. ಸಿದ ವ್ಯಾಲ್ಯೂ ಇಲ್ಲಿದಿಂತ್ರ ತೆಗಿಯೋಣ್ರಿ ಫಸ್ಟ್. A+C 13 ಐತ್ರಿ, A 8 ಐತ್ರಿ, ಹಂಗಾರ C 5 ಆಗೈತಿ. ಯಾಕಂದ್ರೆ ಇವ್ನ ಎರಡೂ ಆಡ್ ಮಾಡಿದಾಗ 8 + 5 ಮಾಡಿದಾಗ ಎಷ್ಟು ಬರ್ತೈತಿ? 13 ಬರ್ತೈತಿ. ಅಂದ್ರೆ ಸಿ ವ್ಯಾಲ್ಯೂ ಎಷ್ಟಾತ್ರಿ? 5 ಆತ್ರಿ. ಇಲ್ಲಿದಿಂತ್ರನು ಚೆಕ್ ಮಾಡ್ರಿ, ಆಗಲೇ ಸೇಮ್ ಬಂದಿರ್ಲಿಲ್ಲ, ಈಗ ಸೇಮ್ ಬಂದೈತಿ, ಇಲ್ಲಿ ಚೆಕ್ ಮಾಡ್ರಿ. B+C 10 ಐತಿ, B 5 ಐತಿ, B 5 ಐತಿ, ಹಂಗಾರ ಸಿ ಎಷ್ಟು ಇರ್ತೈತಿ? ಅದು ಕೂಡ 5ನ ಇರ್ತೈತಿ. ಯಾಕಂದ್ರೆ 5 + 5 ನಿಮಗೆ 10 ಕೊಡ್ತೈತಿ. ಸೊ ಎರಡೂ ಕಡೆದ C 5 ಬಂತೇನಿಲ್ಲ. ಆಗಲೇ ಸಿದ ವ್ಯಾಲ್ಯೂ ಒಂದ್ ಕಡೆ 0 ಬಂದೈತ್ರಿ, ಇನ್ನೊಂದ್ ಕಡೆ 9 ಬಂದೈತ್ರಿ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್? 8:5:5. ಸೊ ಹಿಂಗ್ ತಪ್ಪು ಮಾಡಿಸ್ತಾರೆ ನಿಮ್ಗೆ ಎಕ್ಸಾಮಿನರ್. ನಿಮಗೆ ಯಾವ್ದು ಕರೆಕ್ಟ್ ಐತೆ ಅಂತ ಅನಿಸ್ತೈತಿ, ಬಟ್ ರಿಯಲಿ ಅದು ರಾಂಗ್ ಇರ್ತೈತಿ. ಬಟ್ ನೀವು ಸಾಲ್ವ್ ಮಾಡಿರೋ ಮೆಥಡ್ದಿಂದ ಸಾಲ್ವ್ ಮಾಡಿ ಅದನ್ನ ಆಪ್ಷನ್ದಾಗ ಇಟ್ಟಿರ್ತೀವಿ, ನೀವು ಅಲ್ಲಿ ಭಾವುಕರಾಗಿ ಬಿಡ್ತೈತಿ. ರೈಟ್? ಸೊ ದಿಸ್ ವಾಸ್ ದಿ ಓಕೆ ಸೆಕೆಂಡ್ ಕ್ವಶನ್. ಅರ್ಥ ಆದತ್ರಿ? ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಓಕೆ, ಇದು ಬಹಳ ಈಸಿ ಕ್ವಶನ್ ಐತ್ರಿ. ಇದು ದ ಪ್ರೆಸೆಂಟ್ ಏಜ್ ರೇಷೋ ಆಫ್ ದಿ ಏಜಸ್ ಆಫ್ P and Q is 6:5 and 15 years from now the ratio will get changed to 9:8. Find the present age of P. ಓಕೆ, ಈಗ ನೋಡ್ರಿ, ನನಗ ಪ್ರೆಸೆಂಟ್ ಏಜ್ ಆಫ್ P ಕೇಳಕತ್ತಾನ್ರಿ ಅವ, ಅಂದ್ರೆ ಈ ವ್ಯಾಲ್ಯೂ ಕೇಳಕತ್ತಾನ್ರಿ, ಹೌದಲ್ರಿ? ಸೊ ಈ ವ್ಯಾಲ್ಯೂ ಕೇಳಕತ್ತಾನಂತಂದ್ರ ನನಗೆ ಹೇಳ್ರಿ, ನಂದು ಆನ್ಸರ್ 6ದ ಮಲ್ಟಿಪಲ್ದಾಗ ಇರ್ತೈತ್ರಿ. ಸೊ 6ದ ಮಲ್ಟಿಪಲ್ ಅಂದ್ರೆ 6ದ ಮಗ್ಗಿ ಒಳಗೆ ಇದು ಬರಂಗಿಲ್ರಿ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಅಂದ್ರೆ ಈ ಎರಡೂತ್ರೊಳಗೆ ಒಂದು ಆನ್ಸರ್ ಆಗತ್ತೆ. ತಿಳಿತ್ರಿ? ಎಕ್ಸ್ಪ್ಲೇನ್ ಮಾಡ್ತೇನ್ರಿ. ಇದನ್ನ ಡೈರೆಕ್ಟ್ಲಿನ ಮಾಡ್ಬೋದ್ರಿ. ಈಗ ಇಲ್ಲಿದಿಂತ್ರ ಇಲ್ಲಿಗೆ ಅಂದ್ರೆ ಇದು 6 ಮತ್ತು 5 ಐತಿದ, ಇದು 9 ಮತ್ತು 8 ಐತ್ರಿ. ಈ ಗ್ಯಾಪ್ 3 ಯೂನಿಟ್ಸ್ ಐತಿ, ಇಲ್ಲೂ 3 ಯೂನಿಟ್ಸ್ ಐತಿ. ಈ 3 ಯೂನಿಟ್ಸ್ ವ್ಯಾಲ್ಯೂನ 15 ಇಯರ್ಸ್ ಐತಿ. ಸೊ 3 5s 1 ಯೂನಿಟ್ ವ್ಯಾಲ್ಯೂ 6 5s 30. ಸೊ ನಿಮ್ದು ಆನ್ಸರ್ 30 ಆಗ್ತೈತಿ. ಓಕೆ, ನಿಮ್ದು ಆನ್ಸರ್ ಎಷ್ಟಾಕೈತ್ರಿ? 30 ಆಗೈತಿ. ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೇನೆ ಬೇಕಂದ್ರೆ. ನಾ ಇದು ಎಕ್ಸಾಮ್ದಾಗ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿ ನಾನು. ಓಕೆ, ಈಗ ನೋಡ್ರಿ, ದ ಪ್ರೆಸೆಂಟ್ ಏಜ್, ಇದು ಪ್ರೆಸೆಂಟ್ ಏಜ್ ಅಂತ ತೋರಿ ನೀವು. ಎಷ್ಟೈತಿ? 6:5 ಐತ್ರಿ. ಅಂಡ್ 15 ಇಯರ್ಸ್ ಫ್ರಮ್ ನಾವ್ ಅಂದ್ರೆ 15 ವರ್ಷ ಆದ್ಮೇಲೆ, ಅಂದ್ರೆ ಫ್ಯೂಚರ್ ಏಜ್ ಬಗ್ಗೆ ಹೇಳಕತ್ತಾನ್ರಿ. ಎಷ್ಟಾಕೈತಿ ಅಂತ್ರಿ? 9:8 ಆಕೈತ್ರಿ. ಇದು P ಮತ್ತು Q. ಕ್ವಶನ್ ಫೈಂಡ್ ದಿ ಪ್ರೆಸೆಂಟ್ ಏಜ್ ಆಫ್ P. ಸೊ ಫೈಂಡ್ ದಿ ಪ್ರೆಸೆಂಟ್ ಏಜ್ ಆಫ್ P ಅಂತ ಕೇಳ್ರಿ, ಅಂದ್ರೆ ಈ ವ್ಯಾಲ್ಯೂ ಕೇಳಕತ್ತಾನ್ರಿ. ಇದೇನೈತ್ರಿ? ಪ್ರೆಸೆಂಟ್ ಏಜ್ ಆಫ್ P ಐತಿಲ್. ನಾ ಆಗಲೇ ಏನ್ ಹೇಳಿದೀನ್ರಿ ಸ್ಟಾರ್ಟಿಂಗ್ದಾಗ, ಪ್ರೆಸೆಂಟ್ ಏಜ್ ಆಫ್ P 6 ಐತಂದ್ರ ಆನ್ಸರ್ ನಂದು 6ದ ಮಲ್ಟಿಪಲ್ದಾಗ ಇರ್ತದ. ಅಂದ್ರೆ 6 ಮಗ್ಗಿಲೆ ಭಾಗ ಆಗುವಂತ ಸಂಖ್ಯೆ ನಿಮ್ದು ಆನ್ಸರ್ ಆಗಿರುತ್ತೆ. ಇದು 6ರಲ್ಲೇ ಭಾಗ ಆಗಂಗಿಲ್ರಿ, ಇದು 6ರಲ್ಲೇ ಭಾಗ ಆಗಂಗಿಲ್ಲ, ಇದು 6ರಲ್ಲೇ ಭಾಗ ಆಗಂಗಿಲ್ಲ. ಇವು ಎರಡೂತ್ರೊಳಗೆ ಒಂದು ಆನ್ಸರ್ ಆಗೈತೆ. ಒಂದ ಆಪ್ಷನ್ ಇದ್ದಿತ್ತಂದ್ರ, ಈಗ ಇದು 25 ಇದ್ದಿತ್ತಂತ ತಿಳ್ಕೊರಿ, ಇದ ಆನ್ಸರ್ ಆಕೈತಿ. ನನಗೆ ಸಾಲ್ವ್ ಮಾಡೋದು ಅವಶ್ಯಕತೆ ಬೀಳ್ತಿರ್ಲಿಲ್ರಿ. ಅಂದ್ರೆ ಈ ರೀತಿ ನೀವು ಚೆಕ್ ಮಾಡ್ಬೇಕಂತ ನಾ ಹೇಳಾಕತ್ತೇನೆ. ಇದು ಎಕ್ಸಾಂಪಲ್ ತೊಗೊಂಡಿನಿ ನಾ ಇಲ್ಲಿ. ಮತ್ ಸರಿ, ಇಲ್ಲಿ 2 ಅದಾವಲ್ರಿ ಮಲ್ಟಿಪಲ್. ಹಾ ಇರ್ತಾವ್ರಿ, 2 ಅಲ್ಲ 3 ಇರ್ತಾವ್ರಿ ಕೆಲವೊಂದ್ಸಲ.
ಅವಾಗ ನೀವು ಥಿಂಗ್ಸ್ನ ಮಿಕ್ಸಪ್ ಮಾಡ್ಬೇಕ್ರಿ. ಅರ್ಥ ಆತತ್ರಿ? ಸೊ ಕೆಲವೊಂದ್ಸಲ ಬರೀ ಲಾಸ್ಟ್ ಡಿಜಿಟ್ ಅಷ್ಟ ವರ್ಕ್ ಆಗಂಗಿಲ್ರಿ, ಡಿಜಿಟ್ ಸಮ್ ಅದ್ರ ಜೊತೆ ತಗೊಂಡ್ಬಿಡುದ್ರಿ. ಕೆಲವೊಂದ್ಸಲ ಡಿಜಿಟ್ ಸಮ್ ಅಷ್ಟ ವರ್ಕ್ ಆಗಂಗಿಲ್ರಿ, ಅದ್ರ ಜೊತೆ ಮಲ್ಟಿಪಲ್ ತಗೊಂಡ್ಬಿಡುದ್ರಿ. ಮಲ್ಟಿಪಲ್ ಅಷ್ಟ ವರ್ಕ್ ಆಗಂಗಿಲ್ರಿ ಕೆಲವೊಂದ್ಸಲ, ಅದ್ರ ಜೊತೆ ಅಪ್ರಾಕ್ಸಿಮೇಷನ್ ತಗೊಳೋದ್ರಿ. ಈ ರೀತಿ ನಾವು ಕಾನ್ಸೆಪ್ಟ್ಸ್ ನ ಅಥವಾ ಟೆಕ್ನಿಕ್ಸ್ ನ ಮಿಕ್ಸ್ ಮಾಡ್ಯಾರ ಕೆಲವೊಂದ್ಸಲ ಆನ್ಸರ್ ಮಾಡ್ತೇವೆ. ಒಂದ ಟೆಕ್ನಿಕ್ ದಾಗ ಕೆಲವೊಂದ್ಸಲ ಒಂದಕ್ಕ ಆನ್ಸರ್ ಬರಂಗಿಲ್ರಿ, ಕೆಲವೊಂದ್ಸಲ ಬರ್ತೈತ್ರಿ, ಕೆಲವೊಂದ್ಸಲ ಬರೋದಿಲ್ರಿ. ಅದನ್ನ ನಾವು ಕಲಿಬೇಕಾಗೈತ್ರಿ. ಅದನ್ನ ಪ್ರಾಕ್ಟೀಸ್ ಥ್ರೂ ನಾವು ಕಲಿತೀವಿ ಅದನ್ನ. ಓಕೆ, ರೈಟ್. ಸೊ ಒಂದು ಥಿಂಗ್ ನನಗೆ ಏನ್ ಗೊತ್ತಾತ್ರಿ, ಇಲ್ಲಿದಿಂತ್ರ ಇಲ್ಲಿಗೆ 15 ವರ್ಷದ ಗ್ಯಾಪ್ ಐತ್ರಿ. ಹಿಂಗ ನಾ ಅಲ್ಲ, ಕ್ವಶನ್ ಹೇಳ್ತೈತ್ರಿ. ಇಲ್ಲಿದಿಂತ್ರ ಇಲ್ಲಿಗೆ ಎಷ್ಟು ವರ್ಷದ ಗ್ಯಾಪ್ ಐತಂತ್ರಿ? 15 ವರ್ಷದ ಗ್ಯಾಪ್ ಐತ್ರಿ. ಬಟ್ ಇಲ್ಲಿ ಗ್ಯಾಪ್ ಎಷ್ಟು ಐತ್ರಿ? 9 6 ಕಳೆದ್ರಿ ಅಂದ್ರ 3 ಯೂನಿಟ್ ಗ್ಯಾಪ್ ಐತ್ರಿ. ಇಲ್ಲಿ 8 5 ಕಳೆದ್ರಿ ಅಂದ್ರ 3 ಯೂನಿಟ್ ಗ್ಯಾಪ್ ಐತಿ. ಇದು ಗ್ಯಾಪ್ ಸೇಮ್ ಐತ್ರಿ. ಅಂದ್ರ ಸಿಂಪಲ್ ಆಗಿ ಗ್ಯಾಪ್ 3 ಯೂನಿಟ್ ಐತಿ. ಬಟ್ ಇದ ಗ್ಯಾಪ್ ರಿಯಲ್ ದಾಗ ಎಷ್ಟ ಐತ್ರಿ? 15 ಇಯರ್ಸ್ ಐತ್ರಿ, 15 ವರ್ಷದ ಐತ್ರಿ. ಸೊ ಅದಕ್ಕೆ ಇಲ್ಲಿ ನೀವು ಏನ್ ಮಾಡ್ರಿ, 3 ಯೂನಿಟ್ ವ್ಯಾಲ್ಯೂ 15 ವರ್ಷ ಅಂತ ತಗೋರಿ. ಅಂದ್ರ 1 ಯೂನಿಟ್ ವ್ಯಾಲ್ಯೂ 3 5 5 ಆಕೈತಿ. ಅಂದ್ರ 1 ಯೂನಿಟ್ ವ್ಯಾಲ್ಯೂ ರೀ, 1 ಯೂನಿಟ್ ವ್ಯಾಲ್ಯೂ 5 ವರ್ಷ ಆಕೈತಿ. ಹಂಗ 6 ಯೂನಿಟ್ ವ್ಯಾಲ್ಯೂ ಎಷ್ಟ ಆಕೈತ್ರಿ? 6 5 30 ವರ್ಷ ಆಕೈತಿ. ಸೊ ಅಂದ್ರ ಇದರ ಅರ್ಥ ಏನ್ರಿ? 30 ಇಯರ್ಸ್ ಏನೈತಲ್ಲ, ಇದ ನಿಮ್ದು ಕರೆಕ್ಟ್ ಆನ್ಸರ್. ನಾ ಸ್ವಲ್ಪ ಇಲ್ಲಿ ಡಿಟೇಲ್ ಆಗಿ ಸಾಲ್ವ್ ಮಾಡೀನಿ. ಈಗ ನಮ್ಮ ಹುಡುಗರು ಏನ್ ಮಾಡ್ತಾರ್ರಿ, ಇಲ್ಲಿ 6 ಮತ್ತ ಇಲ್ಲಿ 9 ನೋಡಿ 3 ಬರ್ಕೊಂತಾರ್ರಿ. ಅದ 3 ಇಲ್ಲಿ ಐತಿ ಚೆಕ್ ಮಾಡ್ತಾರ್ರಿ. 5 ಮತ್ತು 8 ಇಲ್ಲಿ 3 ಇದ 15. ಸೊ 6 ಎಷ್ಟ ಇಷ್ಟ ಮಾಡ್ತಾರ್ರಿ. ಸೊ ಇದ್ರದ್ದು 5 ಟೈಮ್ಸ್, ಇದ್ರದ್ದು 5 ಟೈಮ್ಸ್, 6 5 30. ಇದ ಆನ್ಸರ್ ಮುಗಿತು. ಇಷ್ಟ ಮಾಡ್ಬೋದು ಎಕ್ಸಾಮ್ ಒಳಗೆ ಮಾಡ್ಬೇಕಾಗಿರೋದು ಇಷ್ಟ. ಅರ್ಥ ಆತತ್ರಿ? ಡಿಫ್ರೆನ್ಸ್ ಸೇಮ್ ಇರ್ಬೇಕದ. ಡಿಫ್ರೆನ್ಸ್ ಸೇಮ್ ಇದ್ದಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಹೇಳ್ಕೊಂತೇನೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. 4 years ago the ratio of A and B was 11:14. 4 years later their ages will be in the ratio 13:16. Find the present age of A. ಸೊ ಈಗ ಇಲ್ಲಿ ಗ್ಯಾಪ್ ಚೆಕ್ ಮಾಡ್ರಿ. 11 ಮತ್ತು 13. ಸೊ ಗ್ಯಾಪ್ ಎಷ್ಟು ಆಕತ್ರಿ? 2 ಆಕತಿ. 16 ಮತ್ತು 4 ಇಲ್ಲಿ ಗ್ಯಾಪ್ ಐತಿ, ಇಲ್ಲೂ 2 ಐತಿ. ಸೊ 2 ಯೂನಿಟ್ ವ್ಯಾಲ್ಯೂ ನೋಡ್ರಿ. ಇದು ಏನ್ ಕೊಟ್ಟನ್ರಿ ಇಲ್ಲಿ? 4 ವರ್ಷ ಮುಂಚೆ 4 ವರ್ಷ ಆದ್ಮೇಲೆ ಅಂದ್ರ 8 ಆಕತ್ರಿ. ಓಕೆ, ಇದು ಗ್ಯಾಪ್ ಎಷ್ಟು ಆಕತ್ರಿ? 8 ಆಕತ್ರಿ. ಸೊ ನಮಗ ಪ್ರೆಸೆಂಟ್ ಏಜ್ ಆಫ್ ಎ, ಇಲ್ಲಿ ನೋಡ್ರಿ, ನಮ್ದು ಆನ್ಸರ್ 11 ಮಲ್ಟಿಪಲ್ ದಾಗ ಇರ್ಬೇಕ್ರಿ. 11 ಮಲ್ಟಿಪಲ್ ದಾಗ ಇದು ಒಂದಾಗೈತ್ರಿ, ಹೌದಲ್ರಿ? ಇದ 11 ನಂದು ಆನ್ಸರ್ 11 ಮಲ್ಟಿಪಲ್ ದಾಗ ಇರ್ಬೇಕು. 11 ಮಲ್ಟಿಪಲ್ ದಾಗ ಇದು ಒಂದ ಆಪ್ಷನ್ ಐತಿ, ಅದ ನಂದು ಆನ್ಸರ್ ಆಕೈತಿ. ಏನು ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ರಿ. ಬೇಕಾದ್ರೆ ಸಾಲ್ವ್ ಮಾಡ್ರಿ. ಈ 11 ಮತ್ತು 13 ಗ್ಯಾಪ್ ಎಷ್ಟೈತ್ರಿ? 2 ಐತ್ರಿ. 14 ಮತ್ತು 16 ಗ್ಯಾಪ್ ಎಷ್ಟೈತ್ರಿ? ಅದು 2 ಐತ್ರಿ. ಅಂದ್ರೆ 2 ಯೂನಿಟ್ ವ್ಯಾಲ್ಯೂ 8 ವರ್ಷ. ಯಾಕಂದ್ರೆ ಇದು 4 ವರ್ಷ ಮುಂಚೆ 4 ವರ್ಷ ಆದ್ಮೇಲೆ ಅಂದ್ ಕೊಟ್ಟಾನ್ರಿ. ನೋಡ್ರಿ, ಇದು ಪ್ರೆಸೆಂಟ್ 4 ವರ್ಷ ಮುಂಚೆ 4 ವರ್ಷ ಆದ್ಮೇಲೆ ಅಂದ್ರೆ ಟೋಟಲ್ ಗ್ಯಾಪ್ ಎಷ್ಟು ಆಕತಿ? 8 ವರ್ಷದ ಆಕತಿ. ಸೊ ಅದಕ್ಕೆ ಇಲ್ಲಿ 2 ಯೂನಿಟ್ ವ್ಯಾಲ್ಯೂ 8 ಇಯರ್ಸ್ ಐತಿ. ಸೊ 11 ಯೂನಿಟ್ಸ್ ವ್ಯಾಲ್ಯೂ ಎಷ್ಟು ಆಕತಿ? ಸೊ 2 4 8, 11 4 44. ಸೊ ಇದ ನಿಮ್ಮ ಆನ್ಸರ್. ಈ ರೀತಿ ನಿಮ್ದು ಅಪ್ರೋಚ್ ಇರ್ಬೇಕ್ರಿ. ಓಕೆ, ಈ ರೀತಿ ನಿಮ್ದು ಅಪ್ರೋಚ್ ಇರ್ಬೇಕ್ರಿ. ಸರ್ ಈ ರೀತಿ ಅಪ್ರೋಚಸ್ ಕಲಿಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಮ್ಮ ಕೋಚಿಂಗ್ ಸೆಂಟರಿಗೆ ಜಾಯಿನ್ ಆಗ್ರಿ. ನಾವು IBPS PO ಮತ್ತು SBI PO ಜಾಯಿಂಟ್ಲಿ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ನ ಸ್ಟಾರ್ಟ್ ಮಾಡೋರು. ಯಾವಾಗ? ಇದ ಮಂತ್ 20th. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ? ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಿ? ನೀವು ಇಲ್ಲಿ ತೆಳಗೆ ಬರುವಂತ ನಂಬರ್ ಏನೈತಲ್ಲ, ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ.
ಅಥವಾ ಅವ್ರು ನಿಮಗೆ ಕಂಪ್ಲೀಟ್ ಡಿಟೇಲ್ ಅದ್ರ ಬಗ್ಗೆ ಹೇಳ್ಬಿಡ್ತಾರೆ. ಸೊ 20ನೇ ತಾರೀಕಿಗೆ ಬ್ಯಾಚ್ ಸ್ಟಾರ್ಟ್ ಆಗ್ತೈತ್ರಿ. ನೀವು ಆಫ್ಲೈನ್ ಇಲ್ಲೇ ಬಂದು ನೀವು ಸ್ಟಡಿ ಮಾಡ್ತಿದ್ರು ಮಾಡ್ಬೋದ್ರಿ. ನೀವು ಬೇಕಾದ್ರೆ ಆನ್ಲೈನ್ ಸ್ಟಡಿ ಮಾಡ್ತಿದ್ರು ಸ್ಟಡಿ ಮಾಡ್ಬೋದು. ಸೊ ಆನ್ಲೈನ್ದಾಗೂ ಇದು ಬ್ಯಾಚ್ ಅವೈಲೇಬಲ್ ಐತಿ. ಓಕೆ, ಸೊ ಯಾವುದಕ್ಕಂತ ನೀವು ಕ್ಲಿಯರ್ಲಿ ಅವ್ರಿಗೆ ಮೆನ್ಷನ್ ಮಾಡಿ ಹೇಳ್ಬೇಕ್ರಿ, ನೀವು ಹೆಸರು ಬರೆಸ್ಬೇಕಂತ. ಓಕೆ, ಆಮೇಲೆ ಇಲ್ಲಿ ನಾವು ನೀಟಾಗಿ ನಿಮ್ದೇನು ಸಿಲೆಬಸ್ ಐತಿ, ಓಕೆ, ನಿಮ್ದೇನು ನೀಟಾಗಿ ಪ್ರಿಲಿಮ್ಸ್ ನಿಮ್ದೇನು ಸಿಲೆಬಸ್ ಐತಿ. ಈಗ ಮ್ಯಾಥ್ಸ್ದಾಗ ಮಾತಾಡೋದಾದ್ರೆ ನಿಮ್ಗೆ 22 ಟಾಪಿಕ್ಸ್ ಬರ್ತಾವ್ರಿ ಮ್ಯಾಥ್ಸ್ದಾಗ. 22 ಟಾಪಿಕ್ಸ್. ಓಕೆ, 22 ಟಾಪಿಕ್ಸ್. ಅದು ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ರೇಷಿಯೋ, ಅದರದ್ದು ಅಪ್ಲಿಕೇಶನ್ಸ್, ಆಮೇಲೆ ಪಾರ್ಟ್ನರ್ಶಿಪ್, ಏಜಸ್, ರೇಷಿಯೋ ಆ್ಯಂಡ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟನ್ಸ್, ಟ್ರೇನ್, ಬೋಟ್ ಆ್ಯಂಡ್ ಸ್ಟ್ರೀಮ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್, ಟೈಮ್ ಆ್ಯಂಡ್ ವೇಜಸ್, ಸಿಂಪ್ಲಿಫಿಕೇಶನ್, ಕ್ವಾಡ್ರಾಟಿಕ್ ಇಕ್ವೇಶನ್, ನಂಬರ್ ಸಿರೀಸ್, ರಾಂಗ್ ನಂಬರ್ ಸಿರೀಸ್. ಓಕೆ, ಸೊ ಎಲ್ಲ ಟಾಪಿಕ್ಸ್, ಓಕೆ, ಎಲ್ಲ ಎವರೇಜ್, ಎಲ್ಲ ಟಾಪಿಕ್ಸ್ ಇವನ್ನ ಟೋಟಲಿ 22 ಟಾಪಿಕ್ಸ್ದಾಗ ಬರ್ತಾವ್ರಿ. ಓಕೆ, ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೋದ್ರಿ, ಡಾಟಾ ಸಫಿಷಿಯನ್ಸಿ ಇರ್ಬೋದು. ಓಕೆ, ಟೋಟಲಿ 22 ಟಾಪಿಕ್ಸ್ ಬರ್ತಾವ್ರಿ. ಇದನ್ನ ನಾನು ಟೋಟಲಿ ನಿಮ್ಗೆ 110ದಿಂದ 120 ಅವರ್ಸ್ನ ಟೀಚ್ ಮಾಡ್ತೇನೆ. ಬರೀ ಮ್ಯಾಥ್ಸ್ ಅಷ್ಟೇ ರೀ. 110ದಿಂದ 120 ಅವರ್ಸ್ ನಾನು ಟೀಚ್ ಮಾಡ್ತೇನೆ ನಿಮಗೆ ಕಂಪ್ಲೀಟ್ಲಿ ಡಿಟೇಲ್ ಆಗಿ. ಬೇಸಿಕ್ ಲೆವೆಲ್ದಿಂದ ನನಗೆ ಗೊತ್ತೈತ್ರಿ ಬಹಳಷ್ಟು ಜನ ಬ್ಯಾಂಕಿಂಗ್ ಸ್ಟೂಡೆಂಟ್ಸ್ ಏನದಾರ ಅವ್ರು ಕಾಮರ್ಸ್ ಬ್ಯಾಕ್ಗ್ರೌಂಡ್ದಿಂದ ಇರ್ತಾರೆ. ಮ್ಯಾಥ್ಸ್ ಸ್ವಲ್ಪ ಅವ್ರಿಗೆ ಟಫ್ ಅನಿಸ್ತೈತ್ರಿ. ಅದಕ್ಕೆ ಹೇಳಿನಲ್ಲ, ಒಂದು ವೀಕ್ ನಾವು ಫಸ್ಟ್ ನೀವು ಜಾಯಿನ್ ಆದ ತಕ್ಷಣ ಒಂದು ವೀಕ್ ಏನೈತಲ್ಲ, ನಾನು ಮ್ಯಾಥ್ಸದ ಬರೀ ಫೌಂಡೇಶನ್ ಹೇಳ್ಕೊಡ್ತೇನೆ ನಿಮಗೆ. ಮ್ಯಾಥ್ಸದ ಬರೀ ಬೇಸಿಕ್ಸ್ ಹೇಳ್ಕೊಡ್ತೇನೆ. ಬೇಸಿಕ್ಸ್ ಒಳಗೆ ಏನೇನು ಹೇಳ್ತೀರಿ ಸರ? ಫಾಸ್ಟ್ ಆಗಿ ಎಡಿಷನ್ ಹೆಂಗ್ ಮಾಡೋದು, ಫಾಸ್ಟ್ ಆಗಿ ಸಬ್ಸ್ಟ್ರಾಕ್ಷನ್ ಹೆಂಗ್ ಮಾಡೋದು, ಎರಡು ನಂಬರ್ಸ್ ಜೊತೆ ಮಲ್ಟಿಪ್ಲಿಕೇಶನ್ ಹೆಂಗ್ ಫಾಸ್ಟ್ ಆಗಿ ಮಾಡೋದು, ಡಿಜಿಟ್ ಸಮ್ ಯಾವ ರೀತಿ ಮಾಡೋದು, ಮಲ್ಟಿಪಲ್ಸ್ ಯಾವ ರೀತಿ ಫೈಂಡ್ ಮಾಡೋದು, ಡಿವಿಸಿಬಿಲಿಟಿ ರೂಲ್ ಹೆಂಗ್ ಮಾಡೋದು, ಯಾವಾಗ ಡಿವಿಸಿಬಿಲಿಟಿ ರೂಲ್ನ ಅಪ್ಲೈ ಮಾಡಬೇಕು, 1ದಿಂದ 13ವರೆಗೂ ನಿಮ್ಗೆ ಪ್ರತಿಯೊಂದು ಸಂಖ್ಯೆದ ಈ ನಂಬರ್ನ ನೋಡಿದ ತಕ್ಷಣ ಸರ್ ಇದು 13ಲೇನ ಭಾಗ ಆಗ್ತೈತಿ ಅಂತ ವಿದಿನ್ 2 ಸೆಕೆಂಡ್ಸ್ ನೀವು ಹೇಳ್ತೀರಿ. ನಾ ಯಾವುದೋ ಒಂದು ನಂಬರ್ ಕೊಟ್ಟೆ ಅಂದ್ರೆ ಪಟ್ನ ನೀವು ಹೇಳ್ತೀರಿ ಸರ್ ಇದು 8ಲಿ ಡಿವೈಡ್ ಆಕೈತಿ 16ಲೇನೂ ಆಕೈತಿ. ಹಿಂಗ ಆ ಡಿವಿಸಿಬಿಲಿಟಿ ರೂಲ್ಸ್ ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದ್ರ ನೆಕ್ಸ್ಟ್ ಡಿಜಿಟ್ ಸಮ್ ಹೆಂಗ್ ಫೈಂಡ್ ಮಾಡೋದು, ಡಿಜಿಟ್ ಸಮ್ ಯಾವಾಗ ವರ್ಕ್ ಆಕೈತಿ, ಡಿಜಿಟ್ ಸಮ್ ಯಾವಾಗ ಫೇಲ್ ಆಕೈತಿ, ಫ್ರಾಕ್ಷನ್ಸ್ ಒಳಗೆ ಡಿಜಿಟ್ ಸಮ್ ಹೆಂಗ್ ಯೂಸ್ ಮಾಡೋದ್ರಿ, ಲಾಸ್ಟ್ ಡಿಜಿಟ್ ಹೆಂಗ್ ಯೂಸ್ ಮಾಡೋದು, ಲಾಸ್ಟ್ 2 ಡಿಜಿಟ್ಸ್ ಹೆಂಗ್ ಯೂಸ್ ಮಾಡೋದು, ಅಪ್ರಾಕ್ಸಿಮೇಷನ್ ಯಾವಾಗ ಯೂಸ್ ಮಾಡೋದು, ಅಪ್ರಾಕ್ಸಿಮೇಷನ್ ಯೂಸ್ ಮಾಡುವಂತ ಟೆಕ್ನಿಕ್ಸ್ ಏನದಾವು, ಯಾವಾಗ ವ್ಯಾಲ್ಯೂನ ಕಡಿಮೆ ಮಾಡೋದು, ಯಾವಾಗ ವ್ಯಾಲ್ಯೂನ ಜಾಸ್ತಿ ಮಾಡೋದು. ಸೊ ಇವನ್ ಎಲ್ಲಾನು ಕೂಡ ನಾವು ಫಸ್ಟ್ ವೀಕ್ ನೀವೇನು ಜಾಯಿನ್ ಆಗ್ತೀರಿ ಫಸ್ಟ್ ವೀಕ್ ಒಳಗೆ ಮ್ಯಾಥ್ಸ್ ನಾವು ಸಿಲೆಬಸ್ ಏನು ಸ್ಟಾರ್ಟ್ ಮಾಡಂಗಿಲ್ಲ. ಫಸ್ಟ್ ಒಂದು ವೀಕ್ ನಾವು ಇದನ್ನ ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ನಿಮ್ದು ಬೇಸ್ ಸ್ಟ್ರಾಂಗ್ ಇದ್ರನ್ನ ನೀವು ಮ್ಯಾಲೆ ಏನಾದ್ರು ನೀವು ಕಟ್ಬೋದ್ರಿ. ಸೊ ಅದಕ್ಕೆ ಮತ್ತೆ ನಿಮ್ದೇನು ಪ್ರಿಲಿಮ್ಸ್ದ ಸಿಲೆಬಸ್ ಐತಿ ಅದನ್ನ ನಾವು ನೀಟಾಗಿ ಡಿಸಿಪ್ಲಿನ್ ವೇ ಒಳಗೆ ಅಗ್ದಿ ಪೇಷನ್ಸ್ಲೆ ಸ್ಲೋ ಆಗಿ ನೀಟಾಗಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಅದ್ರ ನೆಕ್ಸ್ಟ್ ಈ ಟಾಪಿಕ್ಸ್ ನಾವು ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀವಿ, ಸಫಿಷಿಯಂಟ್ ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀವಿ ಇನ್ ದಿ ಫಾರ್ಮ್ ಆಫ್ PDF. ನಿಮ್ದೊಂದು ಗ್ರೂಪ್ ಮಾಡಿರ್ತೀವಿ, ಆ ಗ್ರೂಪ್ ಒಳಗಡೆ ನಾವು ಪ್ರತಿಯೊಂದು ಟಾಪಿಕ್ ನ ಮುಗಿದ ತಕ್ಷಣ ಅದರದೊಂದು PDF ಒಂದು 50 to 80 ಕ್ವಶನ್ಸ್ ಪ್ರತಿಯೊಂದು ಟಾಪಿಕ್ ಮೇಲೆ ಇರುವಂತ ಕ್ವಶನ್ಸ್ ನಾವು ನೀವು PDF ಆಸ್ ಅ ಹೋಮ್ವರ್ಕ್ ಅಂತ ಸಾಲ್ವ್ ಮಾಡ್ಕೊಡ್ತೀವಿ. ಅದನ್ನ ಏನೈತಿ ವೀಕ್ಲಿ 2 ಸಲ ನಿಮಗೆ ಟೈಮ್ ಇರ್ತೈತ್ರಿ. ನಾವು 1 ಅವರ್ ಅದಕ್ಕೆ ಸಪ್ರೇಟ್ಲಿ ಇಟ್ಟಿರ್ತೀವಿ, ಡೌಟ್ ಸಾಲ್ವಿಂಗ್ ಸೆಕ್ಷನ್ ಅಂತ ಹೇಳಿ. ಸೊ ಆ ಟೈಮಿಗೆ ನೀವು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದ ಅಥವಾ ನೀವು ಲೈಬ್ರರಿದಾಗ ಕುಂತು ಓದ್ತಿದ್ರೆ ಓದ್ಬೋದ್ರಿ, ಅದು ಫೆಸಿಲಿಟಿ ನಮ್ಮಲ್ಲಿ ಐತಿ. ಬಂದು ನೀವೇನೈತಿ ಡೌಟ್ಸ್ನ ನಿಮ್ದು ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬೋದು. ಸ್ವತಃ ನಾನಾ ನಿಮಗೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ತೇನೆ ರೀ. ಕೆಲವೊಂದ್ಸಲ ಏನಾಗ್ತೈತ್ರಿ, ಯಾರ ಟೀಚರ್ ಟೀಚ್ ಮಾಡ್ತಿರ್ತಾರ ಅವ್ರು ಬಿಟ್ಟು ಇನ್ನೊಬ್ರು ಯಾರೋ ಡೌಟ್ ಸಾಲ್ವ್ ಮಾಡ್ತಿರ್ತಾರೆ. ಸೊ ಆ ತರ ಅದು ಏನಾಗ್ತೈತ್ರಿ, ಟೀಚಿಂಗ್ ಒಳಗೆ ಇಂಬ್ಯಾಲೆನ್ಸ್ ಇರೋದ್ರಿಂತ ಅದು ಅಷ್ಟು ಸರಿ ಹೋಗಂಗಿಲ್ರಿ. ಸೊ ಡೌಟ್ಸು ನಾನು ಸಾಲ್ವ್ ಮಾಡ್ತೀನಿ, ಪಾಠನೂ ನಾನು ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರು ನೀವು ಬಂದು ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಸೊ ಹಂಗ 28 ಇಯರ್ಸ್ ಇರುವಂತ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ನೀವು ಅಡ್ಮಿಷನ್ ತೊಗೊಂಡ್ರಿ ಅಂತಂದ್ರೆ
ಸಕ್ಸಸ್ ಗ್ಯಾರಂಟಿ ಅಂತ ನಾವು ಹೇಳ್ಬೋದು ರೀ. ದ್ಯಾಟ್ಸ್ ಆಲ್ ಫ್ರಮ್ ದಿ ಮೈ ಸೈಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸೋದು ನಾವು ಮರಿಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.